ಇಲ್ರಿ ಆ ಕಡೆಯವ್ರ ಅಲ್ಲಿ ಕೂಡಿರ್ಬೇಕಾರೆ ಈ ಕಡೆ ಬರ್ರಿ, ಒಟ್ಟ ಗಲಾಟೆ ಬೇಡ ಕೇಳ್ರಿ. ದಯವಿಟ್ಟು ಕೇಳ್ರಿ. ಟ್ರ್ಯಾಕ್ಟರ್ ಬೇಡಣ್ಣ, ಇಲ್ಲೆಲ್ಲ ಎತ್ತರದು ಕಾಣ್ತಾ ಇದೆ. ಯಾಕೆ ತರ್ನಗ ಟ್ರ್ಯಾಕ್ಟರ್ ಅಲ್ಲ, ಈಗೇನ ತಾಸಿಂದ ಅಲ್ಲಿಲ್ಲ, ನಾ ಜಾತ್ರೆ ದೊಡ್ಡದ ಹೇಳ್ತೀನಿ. ಈಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತಿನ ಈ ಗುರ್ಲಾಪುರ ಬಹುಶಃ ನಮ್ಮ ಬಿಜಾಪುರದ ಸಂಗಮೇಶ್ವರ ಅಧ್ಯಕ್ಷರು ಬಂದಿರಲ್ಲ, ಬಾಗಲಕೋಟೆಯಿಂದ ಬಂದರು. ಇನ್ನ ಕೂಡ ಬೇರೆ ಬೇರೆ ಜಿಲ್ಲಾದಿಂದ ಕೂಡ ರೈತರ ಮುಖಂಡರ ಬಂದರು. ಇವತ್ತಿನ ಈ ಗುರ್ಲಾಪುರ ಕಬ್ಬಿನ ಬೆಲೆ ನಿಗದಿಯನ್ನ ಮಾಡ್ಕೊಂಡ ಮನೆಗೆ ಹೋಗಿ ಬಂದಿರತಕ್ಕಂತ ಎಲ್ಲ ರೈತ ಬಂಧುಗಳೇ, ಕಬ್ಬು ಬೆಳೆಗಾರರೇ, ಇವತ್ತು ತಾವೆಲ್ಲ ನನಗೆ ಬಹಳ ಸಂತೋಷ ಆಕೈತಿ. ಯಾಕಂದ್ರ ನನಗೆ ಬಹಳ ಟೆನ್ಷನ್ ಆಗಿತ್ತು ಇಟ್ಟು ದಿವಸ. ಏನಪ್ಪಾ ನಾವು ರೈತ ಸಂಘದವ್ರು ಅಷ್ಟ ಹೋರಾಟ ಮಾಡೋದು, ನಮ್ಮ ಕಬ್ಬು ಬೆಳೆಗಾರ ಬರ್ತಾರಿಲ್ಲೋ ಅನ್ನುವಂತ ನಮಗ್ ಭಯ ಪ್ರಾರಂಭ ಆಗಿತ್ತು. ಆದ್ರೂ ಇವತ್ತ ಬಹಳ ಖುಷಿ ಆಗೈತೆ, ಸಂತೋಷ ಆಗೈತೆ. ಯಾಕಂದ್ರ ಈ ಜಾತ್ರೆಯನ್ನು ನೋಡ್ರೆ ನಮಗ್ 3,500 ರೂಪಾಯಿ ಸಿಕ್ಕೇ ಸಿಗ್ತೈತೆ ಅನ್ನುವಂತ ಸಂಕಲ್ಪನ ಮಾಡ್ಕೋಬೇಕಾಗಿದೆ. ಯಾಕಂದ್ರ ಇಲ್ಲಿ ನಮ್ಮ ಶಂಕರ್ ಕಕ್ಕ ಬಂದರು, ಇಲ್ಲಿ ಬಹಳಷ್ಟು ಎಲ್ಲ ದೊಡ್ಡ ದೊಡ್ಡ ಮಹಾನ್ ಲೀಡರ್ಗಳೆಲ್ಲ ಕೂಡ ಭಾಗವಹಿಸ್ಯಾರ. ಬಹಳ ಖುಷಿ ಆಗ್ತೈತೆ. ಕಬ್ಬಿನ ಬಿಲ್ ನಿಗದಿ ಆಗುದೇನು ಲೇಟ್ ಇಲ್ಲ ಅನಿಸ್ತೈತಿ. ಯಾಕಂತಂದ್ರ ದಯವಿಟ್ಟು ತಮಗೆಲ್ಲ ವಿವರವಾಗಿ ಇಲ್ಲಿವರೆಗೆ ಏನೇನಾಗೈತಿ, ಯಾಕೆ ಇದನ್ನ ಬಂದ್ ಮಾಡ್ಬೇಕಾಯ್ತು, ಕಾರ್ಖಾನೆಯನ್ನು ಯಾಕೆ ಬಂದ್ ಮಾಡಿದು ಅನ್ನುವಂಥದ್ದನ್ನ ದಯವಿಟ್ಟು ತಮಗ ಮನವರಿಕೆ ಮಾಡಿಕೊಡ್ತಕ್ಕಂಥದನ್ನ ಮಾಡ್ತೀವಿ. ತಮಗೆಲ್ಲರಿಗೂ ಕೂಡ ನಮಸ್ಕಾರ, ಮತ್ತು ನಮ್ಮ ಪತ್ರಿಕಾ ಮೀಡಿಯಾ ಮಿತ್ರರಿಗೂ ಕೂಡ ನಮಸ್ಕಾರ, ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಇವತ್ತ ಸುಮಾರು 20 ದಿನದಿಂದ ನಾವು ನಿರಂತರವಾಗಿ ಫಸ್ಟಕ್ಕ ನಾವು ಗುರ್ಲಾಪುರ ಕ್ರಾಸ್ದಾಗ ಸುಮಾರು ಅಲ್ಲೊಂದ 4-5 ಸಾವಿರ ಜನ ಇದೆ. ಆರುಗೆರಿ ಕ್ರಾಸ್ದಾಗ ಅಲ್ಲೊಂದು 4-5 ಸಾವಿರ ಜನ ಸೇರಿ ಅವತ್ತ ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿದ್ದು. ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ನೀವು ತಕ್ಷಣ ಕಾರ್ಖಾನೆಯವ್ರನ್ನ ಎಲ್ಲ ಎಂಡಿಗಳನ್ನ ಮಾಲಕರನ್ನ ಕರೆದು ಸಭೆ ಮಾಡ್ಬೇಕನ್ನುವಂತ ಒತ್ತಾಯನ್ನು ಕೂಡ ಮಾಡಿದ ಸಂದರ್ಭದಾಗ ಜಿಲ್ಲಾಧಿಕಾರಿ ಹೋರಾಟಕ್ಕೆ ಮಣಿದು ಅವರೆಲ್ಲ ಕೂಡ ಸಭೆಯನ್ನು ಕರೆದರು. ಎಲ್ಲಿ ಬೆಳಗಾವ ಅಲ್ಲಿ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಶುಗರ್ ಕಮಿಷನರ್ ಒಂದು ಆಫೀಸ್ ಅಲ್ಲಿ ಆಫೀಸ್ದಾಗ ಕರೆದ್ರು. ನಮ್ಮ ಜಿಲ್ಲೆ SP ಅವರು ಮತ್ತು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಒಳಗೆ ಸಭೆ ಪ್ರಾರಂಭ ಆಯ್ತು. ನಾವು ಜಿಲ್ಲೆಯ ಹಲವಾರು ಮುಖಂಡರು ಕೂಡ ನಾವೆಲ್ಲ ಸೇರಿದೀವಿ. ಸೇರಿ ಅವತ್ತ ನಾವು ಬಹಳಷ್ಟು ಗಟ್ಟಿಯಾಗಿ ಒತ್ತಾಯನ್ನು ಮಾಡಿದೀವಿ. 3,000 ನಾವು ಕೇಳುದ ರೇಟ್ ಮೊದಲ 4,500 ರೂಪಾಯಿ ಕೇಳತ್ತಿದ್ದು. ಯಾಕೆ 4,500 ರೂಪಾಯಿ ಕೇಳತ್ತಿದ್ದು ಅಂತಂದ್ರ, ನಾವು ಮೊನ್ನೆ ಬೆಂಗಳೂರು ಹೋಗಿದ್ದು, ನಮ್ಮ ಸುಭಾಷ್ ಕಕ್ಕ ಅದ್ರದೆಲ್ಲ ಲಿಸ್ಟಿಗೆ ನಿಮ್ಗೆ ಆಮೇಲೆ ನೆಕ್ಸ್ಟ್ ಅವರ ಮಾತಾಡ್ತಾರ. ಶುಗರ್ ಕಮಿಷನರ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಯಾರ, CSCP ವರದಿ. 4,700 ರೂಪಾಯಿ ಒಂದು ಟನ್ ಬೆಳೆಯಕ್ಕೆ ಖರ್ಚು ಬರ್ತೈತಿ. 4,700 ರೂಪಾಯಿ ಒಂದು ಟನ್ ಬೆಳೆಯಕ್ಕೆ ಖರ್ಚು ಬರ್ತೈತಿ ಅಂತೇಳಿ ಗೌರ್ಮೆಂಟ್ ವರದಿ ಕಳಿಸ್ಯಾರ. ಎಲ್ಲ ಲೆಕ್ಕಾಚಾರ, ಯಾಕಂದ್ರೆ ಇದು ಗೊಬ್ಬರ, ಡಿಸೇಲ್, ನಮ್ಮ ಕೂಲಿ, ನಾವು ದಿನದಿಂದ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಾಲ್ಯೂಯೇಷನ್ ಇವೆಲ್ಲ ಲೆಕ್ಕಾಚಾರ ಹಾಕಿ ವರದಿ ಕಳಿಸ್ಯಾರ. ಮತ್ತ ಅದನ್ನ ನೋಡಿ ನಾವು 4,500 ರೂಪಾಯಿ ಆದ್ರೂ ಕೊಟ್ರ ಪಾಡಪ್ಪ ಅಂತೇಳಿ ಕೇಳತ್ತಿದ್ದು. ತಪ್ಪೇನಿಲ್ಲ, ಹೌದಲ್ಲ? ಮತ್ ಖರ್ಚು ಬೆಳೆಯಕ್ಕ 4,500 ರೂಪಾಯಿ 4,700 ಬಂದಾಗ ನಾವು 4,500 ಕಬ್ಬಿನ ಬಿಲ್ ಕೇಳಿಲ್ಲ ಅಂದ್ರ ಅದಕ್ಕೆ ಮರ್ಯಾದೆ ಏನಿರ್ತತಿ? ಆ ವಿಚಾರಕ್ಕಾಗಿ ಕೇಳತ್ತಿದ್ದು. ಆಟೋಟಿಗೆ ನಮ್ಮ ಎಲ್ಲಾ ಬೆಳೆಗಾರರು ಏನಕತ್ರು, ನೀವು ರೈತ ಸಂಘದವ್ರು ಹಿಂಗನಪ್ಪ, ನೀವು ಅಡ್ಡ ಹತ್ತಿದ್ದ ರೇಟ್ ಕೇಳವ್ರ, ಅವ್ರು ಕೊಡೋಂಗಿಲ್ಲ, ಬೇಡ, ಅದೆಲ್ಲ ಬೇಡ, 3,500 ರೂಪಾಯಿ ಕೇಳಲೇಬೇಕಂತೇಳಿ ಇವತ್ತೆಲ್ಲ ಕೂಡ ನಿರ್ಣಯ ಮಾಡಿದ್ವು. 3,500 ಕಾರ್ಖಾನೆ ಅವ್ರು ಕೊಟ್ಟ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ರಿ ಇವತ್ತಂತೇಳಿ ಕಾರ್ಖಾನೆ MDಗಳಿಗೆ ಒತ್ತಾಯ ಮಾಡಿದ್ವು. ಅವತ್ತು ಬಹಳಷ್ಟು ವಿಷಯ ಚರ್ಚೆ ಆದವು. ಕಾರ್ಖಾನೆ ಅವರ ತೂಕದಾಗ ಮೋಸ ಮಾಡ್ತಕ್ಕಂಥದ್ದು. ಈಗಾಗಲೇ ಡಿಜಿಟಲ್ ಕಾಟವನ್ನು ಕುಣಿಸಿದಾರ. ನಾವೆಲ್ಲ ಹೋರಾಟ ಮಾಡಿ ಡಿಜಿಟಲ್ ಕಾಟ ಕುಣಿಸ್ಬೇಕಂತ ಹೇಳಿದ್ವು.
ಡಿಜಿಟಲ್ ಕಾಟ ಕುಣಿಸಿದಾಗ ಕೂಡ ಅಲ್ಲಿ ಏನಾಗೈತಪ್ಪ ಅಂತಂದ್ರ ಡಿಜಿಟಲ್ ಕಾಟದಿಂದ ಅದಕ್ಕೊಂದು ಇಂಡಿಕೇಟರ್ ಅಂತ ಹೇಳಿ ಬರ್ತೈತಿ. ಆ ಇಂಡಿಕೇಟರ್ ಅಂದ್ರೆ ಡೈರೆಕ್ಟ್ ಡಿಸ್ಪ್ಲೇ ಹೋದ್ರೆ ಏನ್ ತೊಂದರೆ ಇಲ್ಲ. ಆ ಇಂಡಿಕೇಟರ್ ಅಂದ್ರೆ 2 ವೈರ್ ತಗೊಂಡಾರ ಅವರು. ನಮ್ಮ ಶಶಿಕಾಂತ್ ಗುರುಜಿ ಅವರು ರಾಜ್ ಗೌರವ ಅಧ್ಯಕ್ಷರು ಬಂದರು. ಅವರಿಗೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸಬೇಕು. ಇವತ್ತು ಏನಾತಪ್ಪ ಅಂತಂದ್ರೆ ಏನು ನಿಮ್ಗೆ ಹೇಳತ್ತೀನಿಲ್ಲ, ಡಿಸ್ಪ್ಲೇ ತಿಂದ್ರೆ ಇಂಡಿಕೇಟರ್ ಅಂದ್ರೆ ಡೈರೆಕ್ಟ್ ಡಿಸ್ಪ್ಲೇ ಹೋಗ್ಬೇಕಾಗಿತ್ತು. ಇಲ್ಲಿಂದ್ರ ಅದೇನ್ ನಾವು ಡಿಜಿಟಲ್ ಕಾಟ ಕುಣಿಸಿದ್ರ ಅವ್ರ ಏನ್ ಮಾಡ್ಯಾರಪ್ಪ ಅಂತಂದ್ರ ಅಲ್ಲೂ 2 ನಂಬರ್ ಮಾಡತ್ತಾರ. ಅಲ್ಲಿ 2 ವೈರ್ ಅನ್ನು ಬಿಟ್ಟಾರ. ಒಂದ ಕಂಪ್ಯೂಟರ್ ಹೋಗಾಕ, ಒಂದೇನೈತಿ ಪ್ರಿಂಟ್ ತೆಗಿಯಾಕ. ಎಷ್ಟು ತೂಕ ಬದ್ದ ಪ್ರಿಂಟ್ ತೆಗಿಬೇಕಲ್ಲ, ಪ್ರಿಂಟ್ ಮತ್ತದ ಸ್ಕ್ಯಾನ್ ಕೂಡ ಇರ್ತೈತಿ. ಅವ್ರ ಏನ್ ಮಾಡ್ಯಾರಪ್ಪ ಅಂದ್ರ 2 ವೈರ್ ಬಿಟ್ಟ ಆ ಕಂಪ್ಯೂಟರ್ದಾಗ ಏನ್ ಮಾಡ್ಯಾರ ಅಂದ್ರ ಸಾಫ್ಟ್ವೇರ್ ರೆಡಿ ಮಾಡಿರ್ತಾರ್ರಿ ಶಂಕರಕ್ಕರ್. ಸಾಫ್ಟ್ವೇರ್ ರೆಡಿ ಮಾಡಿ ಅದು ಆಟೋಮೆಟಿಕ್ ಏನ್ ಮಾಡ್ತದಪ್ಪ ಅಂದ್ರೆ ಇಲ್ಲಿ 9-10 ಟನ್ ಇಲ್ಲಿ ಬಂದೈತೆ ಅಂತಂದ್ರೆ ಡಿಸ್ಪ್ಲೇ ಡಿಜಿಟಲ್ದಾಗ. ಆಮೇಲೆ ಡೈರೆಕ್ಟ್ ಇಂಡಿಕೇಟರ್ ಹೋಗ್ತೈತಿ. ಇಂಡಿಕೇಟರ್ ಅಂದ್ರೆ ಕಂಪ್ಯೂಟರ್ ಹೋಗ್ತೈತಿ. ಕಂಪ್ಯೂಟರ್ದೊಳಗ ಒಂದ್ ಸಾಫ್ಟ್ವೇರ್ ಸೆಟ್ ಮಾಡಿ ಆಟೋಮೆಟಿಕ್ ಅದು 9 ಟನ್ ಡಿಸ್ಪ್ಲೇ ತೋರಿಸ್ಬಿಡ್ತೈತಿ. ಅದನ್ನ ನಾವು ಸ್ವತಃ ಒಂದು ಕಾರ್ಖಾನೆಗೆ ಹೋಗಿ ವಿಸಿಟ್ ಮಾಡಿ ಅದನ್ನ ಮಣ್ಣಿ ಕೂಡ ಅಲ್ಲಿ ಮೀಟಿಂಗ್ ದಾಗ ಐತಿದ್ವು. ಆ ಕಂಪ್ಯೂಟರ್ ವೈರ್ ಏನೈತಿಲ್ಲ ಸಂಪೂರ್ಣ ಸೀಸ್ ಮಾಡಬೇಕು. ಅದ್ರ ಅವಶ್ಯಕತೆ ಇಲ್ಲ. ಪ್ರಿಂಟ್ ಅಟ್ ಅವಶ್ಯಕತೆ ಐತಿ. ಎಷ್ಟು ತೂಕ ಅದು ಪ್ರಿಂಟ್ ಬರ್ತೈತಿ. ಅಲ್ಲಿ ಸ್ಕ್ಯಾನರ್ ಇರ್ತೈತಿ. ಆಟೋಮೆಟಿಕ್ ಅವರಿಗೆ ಆ ಸ್ಕ್ಯಾನ್ ಮೇಲೆ ಎಷ್ಟು ತೂಕ ಬಂದೈತಿ ಅಂತ ಹೇಳಿ ಅವ್ರ ಕಾರ್ಖಾನೆ ಅವ್ರು ಮಾಡ್ಕೋಬಹುದು. ಅದನ್ನ ಕೂಡ ಅಲ್ಲೂ ಮಾಡಿದ್ವಿ. ಆಮೇಲೆ ತೂಕದಾಗದಿಂದ ವ್ಯವಸ್ಥೆ ಮುಗೀತು. HNT ಏನ್ ಮಾಡತ್ತಾರಪ್ಪ ಅಂತಂದ್ರ 80 ಕಿಲೋಮೀಟರ್ ಕಬ್ಬನ್ನ ತಂದದ್ದ ಈ 10 ಕಿಲೋಮೀಟರ್ 20 ಕಿಲೋಮೀಟರ್ ತಕ್ಕಂತ ರೈತನ ಮೇಲೆ ಹಾಕತ್ತಾರ. ನಾವೇನ್ ಹೇಳತ್ತಿದ್ವು, ನೀವು 100 ಕಿಲೋಮೀಟರ್ ತಗೊಂಬರ್ರಿ, ನಮ್ದು 20 ಕಿಲೋಮೀಟರ್ದಾಗ ಸಾಕಷ್ಟ ಇವ ಸುತ್ತಮುತ್ತ ಕಬ್ಬುಗಳು ಅದಾವಲ್ರಿ. 20 ಕಿಲೋಮೀಟರ್ದಾಗ ಕಾರ್ಖಾನೆಗಳು ಕಬ್ಬು ಅದಾವ. ನೀವು ಇಲ್ಲೇ 400 ರೂಪಾಯಿ ನಮಗೆ ಜಾಸ್ತಿ ಬೆಲೆ ಕೊಟ್ಟಿರತ್ತಂದ್ರ ನಾವು ಅಲ್ಲಿ ಇಲ್ಲಿ ಕಬ್ಬು ಕಳ್ಸೋದು ಬೇಕಾಗಿಲ್ಲ. ನೀವು ಅದನ್ನ ಕಾರ್ಖಾನೆಯವ್ರು ತೀರ್ಮಾನ ಮಾಡ್ರಿ. ನಮ್ಮ ರೈತರಿಗೆ ಅದು FRP ಅತ್ತೇನು ಇವತ್ತ ಈ 10-25 ರಿಕವರಿಗೆ 3,555 ರೂಪಾಯಿ ಏನು ಇವತ್ತು FRP ಘೋಷಣೆ ಆಗೈತಿ. ಇದ್ರೊಳಗ ಅವ್ರು ಏನ್ ಮಾಡತ್ತಾರಂದ್ರ 950,000 ರೂಪಾಯಿ ನಮ್ಮ ತಲೆ ಕಟ್ಟತ್ತಾರ. ಬಾಳ ಅಂತಂದ್ರ ಅದು 700 ರೂಪಾಯಿ ಬಾಳ ಹೆಚ್ಚು ಮಾಡ್ಯಾರಪ್ಪ ಅಂದ್ರೆ 700 ಕೇಳ್ರಿ. ಅವ್ರೇನ್ ಮಾಡತ್ತಾರ ಎಷ್ಟು ಮುರಿದ್ರು ನಮಗಿಲ್ಲಿ 700 ಮತ್ತು 1,000 ಎಷ್ಟು ಪರಕ್ ಆತ್ರಿ. 300-400 ರೂಪಾಯಿ ಇಲ್ಲಿ ಪರಕ್ ಮಾಡಿ ನಮಗ್ ನಾವೇನ್ ಹೇಳಿದ್ವು, ನಮಗ್ 20 ಕಿಲೋಮೀಟರ್ ಏನ್ ನಿಮ್ಮ ರೂಲ್ಸ್ ಐತಿ ನಮ್ದ, ಇದನ್ನ 20 ಕಿಲೋಮೀಟರ್ ಮಾಡ್ರಿ, 100 ಕಿಲೋಮೀಟರ್ ಕಬ್ಬು ತಗೊಂಬರ್ರಿ, ಸಾಗಾಣಿಕೆ ಅವ್ರಿಗೆ ಕೊಡ್ರಿ, ಆದ್ರ ನಮ್ಮ ತಲೆ ಕಟ್ಟಬೇಡ್ರಿ ಅಂತೇಳಿ ಅವತ್ತು ಹೇಳಿದ್ವಿ. ಅಂದ್ರೆ ನಮ್ಮ ರೈತರ ತಲೆ ಕಟ್ಟಿ ನಮಗ್ ಮೋಸ ಮಾಡಿ ನೀವು ಆರಾಮಿರಾಕ್ ಹೋಗ್ಬೇಡ್ರಿ ಅಂತೇಳಿ ಒತ್ತಾಟ ಮಾಡಿದ್ವಿ. ಕಾರ್ಖಾನೆಯವರಿಗೆ ಬಹಳಷ್ಟು ಸಂಚಾರ ಮಠ ಮೀಟಿಂಗ್ ಚಾಲು ಆಯ್ತು. 3 ಗಂಟೆಕ ನಾವೆಲ್ಲರೂ ಕೂಡ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿ ಏನ್ ಹೇಳಿದ್ರು, ಇಲ್ಲ ನಿಮ್ದು 3,500 ರೂಪಾಯಿ ಗಟ್ಟಿಯಾಗಿ ಹೇಳಿದಿರಿ, ನಾವು ಅವ್ರ ಜೊತೆ ಸಭೆ ಮಾಡ್ತೀವಿ, ಸಭೆ ಮಾಡಿ ನಾವೊಂದು ನಿರ್ಣಯ ತಗೋತು ಅಂತ ಹೇಳಂದ್ರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಏನ್ ಮಾಡ್ರಪ್ಪ ಅಂತಂದ್ರ ಎಷ್ಟು ತಲೆ ಹಿಡಿಕರದಾರ ನೋಡ್ರಿ ಕಾರ್ಖಾನೆಯವ್ರ. 10 ವರ್ಷ 7 ವರ್ಷದಿಂದ ಬರೀ 23,000 ರೂಪಾಯಿ ರೇಟ್ ಕೊಡತ್ತಾರು. ನಾವ್ ಏನಾರ ಕಾರ್ಖಾನೆ ಡಿಸ್ಕಷನ್ ಮಾಡತ್ತಾರು, DC ಗೌರವ ಕೊಡ್ತಾರ ಅಂತೇಳಿ ಡಿಸಿನೂ ಕೂಡ ಒಂದ್ 200-300 ರೂಪಾಯಿ ಏನಾರು ಗುದ್ದಾಡಿ ಒಪ್ಪಿಸ್ಬೇಕು ಅಂತೇಳಿ ಅವರೊಂದು ಪ್ರಯತ್ನ ಇತ್ತ. ನಮ್ಮ ಪರವಾಗಿ ನಿಜವಾಗಿಯೂ SPTC ಅವತ್ತು ಬಹಳ ಗಂಭೀರವಾಗಿ ಅವ್ರಿಗೆ ಒತ್ತಾಯನ ಹಾಕಿರು. ಅವ್ರೇನ್ ಹೇಳ್ರಪ್ಪ ಅಂತಂದ್ರ ಒಟ್ಟ 3,050 ರೂಪಾಯಿ ಹೆಚ್ಚಿಗೆ 1 ರೂಪಾಯಿ ನಿಗಂಗಿಲ್ಲ ಅಂತ ಹೇಳಿಬಿಟ್ರು. DCಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿಬಿಡ್ತು. ನಮಗ ಹೊರಗೆ ಬಂದವ್ರು ಅವ್ರಿಗೆ ಕಾಲೊಂದ್ ಸ್ವಲ್ಪ ಪೇನ್ ಇತ್ತು, ಅರ್ಜೆಂಟ್ ಇಲ್ಲ ಅಧ್ಯಕ್ಷ ಅವ್ರು ಬರೀ 50 ರೂಪಾಯಿ ಹೆಚ್ಚು ಕೊಡಕ್ ಹಂಗಿಲ್ಲ ಅನ್ನತ್ತಾರೋ. ನನಗೂ ಕೂಡ ಬೇಜಾರೈತಿ, ನಾನೊಂದ್ ಸ್ವಲ್ಪ ಗುಳಿಗೆ ತಗೊಂಡ್ಬರ್ತನೋ ಅಂತ ಹೇಳ್ಬಿಟ್ರು. ನಮಗಂದ್ರೆ ಸಿಕ್ಕಾಪಟ್ಟಿ ಟೆನ್ಷನ್ ಆಯ್ತು. ಅಟೋಡಿಗೆ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಅದೇನೋ ಒಂದು ಮೇನ್ ಗೇಟ್ ಐತಿ, ಎಲ್ಲ MDಗಳನ್ನ ಒಳಗೆ ಹಾಕಿ ಪಟ್ನ ಗೇಟ್ ಕೀಲಿ ಹಾಕಿ ಅಲ್ಲೇ 3-4 ತಾಸು ಒಳಗೆ ಕುಣಿಸ್ಬಿಟ್ಟು ಅವ್ರನ್ನೆಲ್ಲ ಒಟ್ಟ ಬಿಡ್ಲಿಲ್ಲ. ಅವ್ರನ್ನ 3-4 ತಾಸು ಬಿಡ್ಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿ ಏನ್ ಹಾಕೋತ್ರು, ಈಗ ಅಧ್ಯಕ್ಷರ ನಾವೆಲ್ಲ ಅವ್ರನ್ನೆಲ್ಲ ಕರೆಸಿರ್ತು. ನೀವ ಒಂದು ಬೆಂಗಳೂರಿಗೆ ಶುಗರ್ ಕಮಿಷನರ್ ಹೊಸದಾಗಿ ಬಂದಾರ,
4 ದಿನ ಆಯ್ತು, ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಡ್ರಿ, ಇಲ್ಲೆಲ್ಲ ನಾವು ಮೀಟಿಂಗ್ ಸೆಟ್ ಮಾಡ್ತು ಅಂತೇಳಿ ಜಿಲ್ಲಾಧಿಕಾರಿ ಇದ್ದವ್ರು ನಮ್ಮನ್ನ ಒಂದ 20 ಮಂದಿನ ಬೆಂಗಳೂರಿಗೆ ಕಳಿಸಿರು. ಬೆಂಗಳೂರಿಗೆ ಅದು ಎಮ್ಡಿಗಳು ಬಹಳ ಅವ್ರ ರಿಕ್ ಹಚ್ಚಿ ಅವ್ರ ಗೋಳ್ ಮಾಡಿ ಬಿಡ್ತಕ್ಕಂಥ ಕೆಲಸ ಚಟುವಟಿಕೆ ಅದೊಂದು ಮುಗಿತ್. ಬೆಂಗಳೂರಿಗೆ ಹೋಗಿ ಮರುದಿವ್ಸ ತಡ್ರಿ ಇಲ್ಲ ಮೀಡಿಯಾದವ್ರದ್ರ ಗಪ್ರಿ ಅವ್ರು ಮೀಡಿಯಾದವ್ರ ಗಪ್ರಿ ಎಷ್ಟು ಸಲ ಹೇಳುದು ಅದನ್ನ. ಮೀಡಿಯಾದವ್ರದ್ರ ನಮ್ಮ ಸಂಬಂಧ ಸುದ್ದಿ ಇರ್ಲಿ. ಈಗ ನಾ ಮಾತಾಡತ್ತಲ್ಲ ಈ ಕಡೆ ಕೇಳೋದ್ ಈ ಕಡೆ ಕಾಣೋದ್ ಕಾಣತಿಲ್ಪ, ಸುಮ್ಮನೆ ಸರಿ ಕೇಳ್ರಿ, ವಿಷಯ ಮರೆಸಿಬಿಡ್ತೀರಿ. ಹಿಂಗಾಗಿ ಅರ್ಧ ಬೆಂಗಳೂರಿಗೆ ಹೋಗಿ ಶುಗರ್ ಕಮಿಷನರ್ಗ ಸುಮಾರು ಸುಭಾಷ್ ಕಾಕ ನಾವು ಬಾಗಲಕೋಟೆ ಟೀಮ್ ನಾವೆಲ್ಲ ಹೋಗಿ ಸುಮಾರು 4-5 ತಾಸ ಕಮಿಷನರ್ಗೆ ಹೇಳಿದ್ವು. ಕಮಿಷನರ್ ಏನಂದ ಲಾಸ್ಟ್ ಒತ್ತಾಯ ಮಾಡಿದಕ್ಕ ಈ ಹಬ್ಬ ಹತ್ತಿ 1-2 ದಿನ ಹೋಗ್ಲಿ, ನಾನ ಜಿಲ್ಲಾಧಿಕಾರಿ ಮತ್ತು ನಾವು ಕೂಡಿ ಬಂದ ಕಾರ್ಖಾನೆಯವ್ರ ಇನ್ನೊಮ್ಮೆ ಕರೆದ ಬೆಲೆ ನಿಗದಿ ಮಾಡುವಂತ ಚರ್ಚೆ ಮಾಡೋಣ್ರಿ ಬರ್ತು ಅಂತ ಹೇಳ್ರಿ. ನಾವು ಅವತ್ತೊಂದು ದಿವಸ ರಾತ್ರಿ ಹೊತ್ತು ಅಲ್ಲೇ ವಸ್ತಿ ಇದ್ದು. ಬೆಳಿಗ್ಗೆ ಎದ್ದ ಸುಮಾರು 11-12 ಗಂಟೆ ಆಗಿತ್ತು. ಇವ್ರ ಪುಣ್ಯಾತ್ಮರ ಕಾರ್ಖಾನೆ ಮಾಲೀಕರ ಇವ್ರೆಲ್ಲರೂ ಏನ್ ಮಾಡ್ಯಾರಪ್ಪ ಅಂದ್ರ ಈ ಶುಗರ್ ಕಮಿಷನರ್ ಬಿಟ್ಟ ಅದಾರ ಇವ್ರ ಡೈರೆಕ್ಟ್ ರಾಜ್ಯಪಾಲ ಮತ್ತು ಸಿಎಂ ಚೀಫ್ ಸೆಕ್ರೆಟರಿ ಅಂದ್ರ 20 ತಾರೀಕು ಕಾರ್ಖಾನೆ ಚಾಲೂ ಮಾಡಬೇಕು ಅಂತೇಳಿ ಅವ್ರ ಆರ್ಡರ್ ಹೊಡ್ಸ್ಕೊಂಡ್ ಬಂದ್ಬಿಟ್ರ. ನವೆಂಬರ್ 1 ತಾರೀಕು ಕಾರ್ಖಾನೆ ಚಾಲೂ ಮಾಡ್ಬೇಕಂತೇಳಿ ಸರ್ಕಾರನ ಆರ್ಡರ್ ಮಾಡೈತೆ. ಮತ್ ಅವ್ರು ಯಾಕೆ ಲೆಕ್ಕ ಹಾಕಿರಂದ್ರ ಇನ್ ರೈತ ಸಂಘದವ್ರ ಈ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತಾರು, ಈ ಮಕ್ಕಳಿಗೆ ಮಾತ್ರ ರೊಕ್ಕ ಹೆಚ್ಚು ಕೊಡೋದಾಕೈತಿ, ಇವ್ರನ್ನ ದಿಕ್ ತೆಬಿಸ್ಬಿಡ್ನು ಅಂತ ಹೇಳಿ ಕಾರ್ಖಾನೆ ಮಾಲೀಕರೆಲ್ಲ ಕೂಡಿ 20 ತಾರೀಕ ಕಬ್ಬಿನ ಕಾರ್ಖಾನೆ ಚಾಲೂ ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ರು. ನಾವೆಲ್ಲ ಕೂಡ ಅಲ್ಲಿಂದ್ರ ಊರಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ಇಲ್ಲೇ ಗುರ್ಲಾಪುರ IB ಒಳಗೆ ಸೇರಿದು. ಇಲ್ಲ ಇವತ್ತು ಮೀಟಿಂಗ್ ಮಾಡ್ನು ಹಿಂಗಾಗೈತಿ ಆರ್ಡ್ರ ಏನಾರು ಮಾಡ್ಲೇಬೇಕಂತೇಳಿ ಇಲ್ಲಿ ನಿರ್ಣಯ ಮಾಡಿದವ್ರ ಅವತ್ತ ಎಲ್ಲರೂ ಕೂಡಿ ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಸತೀಶ್ ಜಾರಕಿಹೊಳಿ ಅವ್ರದ ಕಾರ್ಖಾನೆ ಐತಿ, ಈ ಜಿಲ್ಲಾ ಉಸ್ತುವಾರಿ ಅವ್ರದ್ರು ಅವರು 2 ಕಾರ್ಖಾನೆ ಅದಾವು. ಮೊದಲ ನಾಳೆ ಅವರ ಕಬ್ಬ ಕಟಾವು ಸಾಗಾಣಿಕೆ ಕೊಡತ್ತಾರು. ನಾಳೆ ಅವರಿಗೆ ನಾವು ಅದನ್ನ ಸ್ಟ್ರೈಕ್ ಮಾಡ್ನು ಅಂತೇಳಿ ನಿರ್ಣಯ ಮಾಡಿ ಸುಮಾರು 500-800 ಸಾವಿರ ಜನ ಅಲ್ಲೇ ಸಂಗಿನಿ ಸರ್ಕಲ್ದಾಗ 1-2 ತಾಸು ಬಂದ್ ಮಾಡಿ ಅಲ್ಲಿಂದ ರೈಲಿ ಮುಖಾಂತರ ಹೋಗಿ ಸುಮಾರು ಸಂಚಲನ ಪ್ರತಿಭಟನೆ ಮಾಡಿ ಅವತ್ ಜಿಲ್ಲಾ ಉಸ್ತುವಾರಿಗೆ ಅಲ್ಲಿರ್ತಕ್ಕಂಥ MD ಅವರ ಮಾತಾಡಿ ಸಂಪರ್ಕ ಮಾಡಿ ಇಲ್ಲ ನಾವು ಕಾರ್ಖಾನೆ ಚಾಲೂ ಮಾಡಂಗಿಲ್ಲ, ಬೆಲೆ ನಿಗದಿ ಮಾಡ್ತು ಅನ್ನುವಂತ ಭರವಸೆ ಕೊಟ್ಟಾಗ ಚಳವಳಿಯನ್ನು ವಾಪಸ್ ಕೊಡುದು. ಅದೇ ರೀತಿ ಜಿಲ್ಲೆ ವ್ಯಾಪಿ ಸುಮಾರು ಕಾರ್ಖಾನೆಗಳಿಗೆಲ್ಲ ಭೇಟಿ ಕೊಟ್ಟು ಯಾವ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ, ಬೆಲೆ ನಿಗದಿ ಮಾಡ್ಬೇಕಂತೇಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನು ಕೂಡ ಬಂದಿರ್ತಕ್ಕಂಥ ಕೆಲಸ ಮಾಡಿದ್ವು. ಮಹಾರಾಷ್ಟ್ರ ಹೊಂಟಿರ್ತಕ್ಕಂಥ ಕಬ್ಬನ್ನು ನಮ್ಮ ಮಲ್ಲಪ್ಪ ಅಂಗಡಿ ಹಲವಾರು ನಮ್ಮೆಲ್ಲ ಮುಖಂಡರು ರಾತ್ರಿ ಆಗಲಿ 5-6 ದಿನ ಯಾರು ನಿದ್ದೆ ಮಾಡಿಲ್ಲ. ರಾತ್ರಿ 12, 3 ಗಂಟೆ 4 ಗಂಟೆ ಮಟ್ಟ ನಿತ್ತ ಎಲ್ಲಾ ಗಾಡಿಗಳನ್ನ ಬಂದ್ ಮಾಡಿದ್ವು. ನಂತರ ಏನಾಯ್ತಪ್ಪ ಅಂತಂದ್ರ ಅಲ್ಲಿ ಅಮಿದವಾಡ್ ಫ್ಯಾಕ್ಟರಿ ಅಂತೇಳಿ ಮಹಾರಾಷ್ಟ್ರದವ ಒಬ್ಬ ಪುಣ್ಯಾತ್ಮ ಅವ ಕಬ್ಬು ಒಯ್ಯತ್ತಿದ್ದ. ಅವ್ರಿಗೆ ನಾವು ಹೇಳಿದ್ವು ಗಾಡಿ ಬಂದ್ ಮಾಡಿದ್ರಲ್ಲೋ, ನಾವು ಬಂದ್ ಮಾಡಿದ್ವು, ನಿಂದ ಏನಾಯ್ತು ರೇಟ್ ಘೋಷಣೆ ಮಾಡತ್ತೇಳಿ ರಾಯಬಾಗ್ ಸರ್ಕಲ್ದಾಗ ಅವನ ಕರೆದ. ಅವೇನ್ ಹೇಳಿದ 3,410 ರೂಪಾಯಿ ಕಟಾವು ಸಾಗಾಣಿಕೆ ಬಿಟ್ಟ, ನಾವ 100 ಕಿಲೋಮೀಟರ್ ಐತೆ ಒಂದ ಕಟಾವು ಸಾಗಾಣಿಕೆ ಬಿಟ್ಟ 3,410 ರೂಪಾಯಿ ಕೊಡ್ತು. ನಂತರ ಇರ್ಲಿ ಬಿಡ ಸ್ವಲ್ಪ ನಮಗೂ 100 ಕಡಿಮೆ ಆಗೋತಕ್ಕರೆ ಮಹಾರಾಷ್ಟ್ರದ ಒಯ್ಯತನು 410 ರೂಪಾಯಿ ಕೊಡತನ 3,410 ರೂಪಾಯಿ ಅಂತೇಳಿ ನಮ್ಮ ಮಲ್ಲಪ್ಪನ ನಮ್ಮೆಲ್ಲ ಮುಖಂಡರು ಸೇರಿ ಅವಂಗೊಂದು ಮಾಲಿ ಹಾಕಿ ಸನ್ಮಾನ ಮಾಡಿ ಅವರಿಗೆ ಕಬ್ಬು ಒಯ್ತಕ್ಕ ಅವಕಾಶ ಕೊಟ್ಟು. ಈ ರೀತಿ ಸುಮಾರು ಇವತ್ತ 4 ಕಾರ್ಖಾನೆಗಳು ಡಾಲ್ಮಿಯಾ ಇರ್ಬೋದು, ಡಾಲ್ಮಿ ಕಂಪನಿ ಇರ್ಬೋದು, ಬಹಳಷ್ಟು 4-5 ಕಾರ್ಖಾನೆಗಳು ಯಾವ ಪುಣ್ಯಾತ್ಮ 3,650 ರೂಪಾಯಿ ಕೊಟ್ಟು ಒಯ್ಯತಾನ. ಡಾಲ್ಮಿಯಾ 3,650 ರೂಪಾಯಿ ಕೊಟ್ಟು ಒಯ್ಯತಾನ. ಜೋರಾಗಿ ಚಪ್ಪಾಳಿ ಬಾರಿಸ್ರಿ ನಮ್ಗೆ ಇರ್ಲಿ, ನಮ್ಮ ಕಡೆ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಇವೆಲ್ಲ ನಡೆದವ. ನಾವೇನ್ ಮಾಡಿದ್ವಪ್ಪ ಅಂತಂದ್ರ ನಮ್ ಜಿಲ್ಲಾ ಉಸ್ತುವಾರಿಗೆ ಅವ್ರಿಗೆ ಕೂಡ ಭೇಟಿಯಾಗಿ ಒಮ್ಮೆ ಹೇಳಿದ್ವು ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ ಅಂತೇಳಿ. ಇಲ್ಲಿ ಹಾರಿಗೇರಿ ಒಳಗ ಗಾಡಿ ಹೊಂಟಿತ್ತು, ನಾವು ಗುರುಗಳ 4 ಜನ ಹಂಗ ಹೊಂಟಿದ್ದು. ಗಾಡಿ ತರಿಬಿ ಮಾತಾಡಿಸಿ ನಾನು ಹೇಳಿ ನೋಡ್ರಿ
ನಾವ್ ಇಡೀ ಜಿಲ್ಲೆಯಲ್ಲಿ ಅಡ್ಡಾಡಿ ಕಾರ್ಖಾನೆಗಳನ್ನ ಬಂದ್ ಮಾಡೋದು, ನಿಮ್ ಜೋಡಿ ಗಲಾಟೆ ಮಾಡೋದು, ಇದೆಲ್ಲ ಬೇಡ. ಈಗ ನೀವ ಜಿಲ್ಲಾ ಉಸ್ತುವಾರಿ ಅವ್ರದ್ರಿ, ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಗ ಕಬ್ಬಿನ ಬಿಲ್ ಅನ್ನ ಇವತ್ತ ಘೋಷಣೆ ಮಾಡ್ರಿ ಅಂತೇಳಿ ಒತ್ತಾಯನ ಮಾಡಿದ್ವು. ಯಾಕಂದ್ರ ಈಗ ನಮಗ್ ಯಾವಾಗಿದ್ರು ನೀವ ಮಾಡೋರಲ್ಲ, ಕಾರ್ಖಾನೆಯವರು ಮಾಡ್ಬೇಕಲ್ಲ, ನೀವು ಬೆಲೆ ಘೋಷಣೆ ಮಾಡ್ಲೇಬೇಕಾಗಿತ್ತು, ನೀವು ಮಾಡ್ರಿ ಅಂತ ಒತ್ತಾಯ ಮಾಡಿದ್ವು. ಅವತ್ತ ಇಲ್ಲ ನಾ ಇವತ್ತು ಸಾಯಂಕಾಲ ಸೇರಿ ಎಲ್ಲ ಕಾರ್ಖಾನೆಯವ್ರ ಜೊತೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅವತ್ತ ಬಹುಶಃ ಮುಖ್ಯಮಂತ್ರಿ ಅವರು ಬಂದಿರು ಕಿತ್ತೂರಿಗೆ ಮುಖ್ಯಮಂತ್ರಿ ಬಂದಿರು. ನಾವು ಅತನಿಗೆ ಕೂಡ ಹೋರಾಟ ಇತ್ತು, ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅವಾಗ ಆ ಹೋರಾಟನ ಮುಗಿಸಿ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಭೇಟಿಗೆ ಹೋದು ಕಿತ್ತೂರಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದೀವಿ. ಅಲ್ಲಿ ಇಲ್ಲ ಮುಖ್ಯಮಂತ್ರಿ ಅವರ ಮಹಾರಾಷ್ಟ್ರದಿಂದ ಒಂದು 100 ಕಿಲೋಮೀಟರ್ದಾಗ 3,500 ರೂಪಾಯಿ ಕೊಟ್ಟು ಕಬ್ಬು ಒಯ್ಯತ್ತಾರು. ಇವ್ರು ಯಾಕೆ ಇಲ್ಲಾಗಿ 20 ಕಿಲೋಮೀಟರ್ದಾಗ ಕಬ್ಬು ಹೋದ, ನಮಗೆ ಯಾಕೆ ರೊಕ್ಕ ಕೊಡಬಾರದು ಅಂತ ಹೇಳಿ ಮುಖ್ಯಮಂತ್ರಿಗೆ ಒಂದ್ ಬಿಟ್ಟು 10 ಸಲ ಮನವರಿಕೆ ಮಾಡುವಂತ ಕೆಲಸ ಮಾಡಿ ಮುಖ್ಯಮಂತ್ರಿಗೆ ಅದ ತಲೆಯಾಗ ಗಮನಕ್ಕೆ ಬತ್ ಇಲ್ಲಣ್ಣ ಶುಗರ್ ಮಂತ್ರಿಗೆ ಮಾತಾಡ್ತನೋ ಅದ್ರದೊಂದು ಸಭೆ ಮಾಡಕ್ ಹೇಳ್ತನೋ ಅಂತದ ಹೇಳಿದ. ಪುಣ್ಯಕ್ಕೆ ಮತ್ತೇನ್ ಮಾಡೋದು, ನಮ್ಮ ರೈತರ ಪರವಾಗಿ ಮಾತಾಡ್ತಕ್ಕಂಥ MLA ಒಬ್ಬೂ ಇಲ್ಲ. ಕಬ್ಬನ್ನ ಬಾಯಿಲೆ ಬಂದಿರತಕ್ಕಂಥ ಬರದೇ ಇರತಕ್ಕಂಥ MLAಗಳು ನಮ್ಮವ್ರದ. ಯಾರಂದಾರ ಯಾ BJP MLAನೂ ಒಂದಿಲ್ಲ, ಯಾ ಕಾಂಗ್ರೆಸ್ MLA ಒಂದಿಲ್ಲ, ಕಬ್ಬದ್ ಬಾಯಿಲೆ ಮಾತಾಡಿಲ್ಲ. ಇವತ್ತ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರದಾಗ ನಾವು 90% ಕಬ್ಬು ಬೆಳೀತು. ಒಬ್ಬ MLA ಕೂಡ ಕಬ್ಬು ಬೆಳೆಗಾರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ದುರ್ದೈವ. ವಿಚಾರ ಮಾಡ್ರಿ, ಕಬ್ಬ ಒಂದು ಟನ್ ಗೌರ್ಮೆಂಟ್ ಏನ್ ಲಾಭ ಆಕತಿ? ಒಂದು ಟನ್ ಕಬ್ಬು ಬಲ ಗೌರ್ಮೆಂಟ್ 5,000 ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ಹೋಗತ್. 10,000 ಏನಾದ್ರು ನಾನು ಬೇಯ್ತೀರಿ ನೀವು ಮತ್ತ ಅದಕ್ಕೆ 5,000 ಹೇಳತ್ತ ನಾವು 5,000 6,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. ಹೆಂಗ್ ಹೋಗತ್ತಪ್ಪ ಅಂತಂದ್ರ ಇವತ್ತ ಈ ಕಬ್ಬಿನಿಂದ್ರ ಸ್ಪ್ರೀಟ್ ಬರ್ತೈತೆ. ಸ್ಪ್ರೀಟ್ ಬರೇ ಹೋದ್ರದ ಎರಡೇ ಎಣ್ಣೆ ಹಾಕಿರೋ ಒಂದು ಬಾಟ್ಲೆ ಸರಿಯ ತಯಾರಾಕೈತಿ. ಬರೀ 10 ರೂಪಾಯಿ ಖರ್ಚು ಮಾಡಿ ಅದನ್ನ 100-200 ರೂಪಾಯಿ ನಿಮಗೆ ಮಾರಿ ಅವರ ಇಲ್ಲಂದ್ರು 60,000-70,000 ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ. ಈ ಮುಖ್ಯಮಂತ್ರಿ ತಾಯ್ಗಂಡ ಇವಾಗರೇ ಚಿಂತೆ ಐತಿಲೋ. ಈ ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳೆಗಾರರಿಗೆ 7-8 ವರ್ಷದಿಂದ ಒಂದ ರೇಟ್ ತಗೋತಾರು. ಪಾಪ ಒಂದು ಟನ್ನಿಗೆ 6,000-5,000 ಟ್ಯಾಕ್ಸ್ ಬರ್ತೈತಿ. ಒಂದ್ ಟನ್ನಿಗೆ 2,000 ರೂಪಾಯಿ ಕೊಟ್ಬಿಟ್ನು ಅಂತೇಳಿ ವಿಚಾರ ಮಾಡ್ಬೇಕಲ್ಲ. ಆ ಪುಣ್ಯಾತ್ಮಗೂ ಚಿಂತಿಲ್ಲ. ಮೊನ್ನೆ ಬೆಳಗಾವಿಗೆ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿನ, ಮುಖ್ಯಮಂತ್ರಿ ಅವರ ಈಗ ಹೆಂಗ 2,000 ರೂಪಾಯಿ ಎಲ್ಲಾ ಗ್ಯಾರಂಟಿ ಇದು ಮಾಡಿದಿಲ್ಲ, ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತೇಳಿ ಕೂಡ ಬೆಳಗಾವಿದಾಗ ಹೇಳಿ. 10,000 ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗೆದಿಟ್ಟಪ್ಪ ಅಂದ್ರೆ ಒಂದು ಟನ್ನಿಗೆ 1,500 ರೂಪಾಯಿ ನಿಮ್ಗೆ ರೊಕ್ಕ ಬರ್ತೈತಿ. ಇದೊಂದು 3,500 ಅದೊಂದು 1,500 ಎಷ್ಟು ಆತ? 5,000 ರೂಪಾಯಿ ಆತ. 5,000 ರೂಪಾಯಿ ನಮಗ್ ರೊಕ್ಕ ಬರ್ತಪ್ಪ ಅಂದ್ರ ನಮ್ಮ ಮಕ್ಕಳಿಗೆ ಯಾವ ನೌಕರಿನೇ ಬೇಡ, ನಾವೆಲ್ಲ ಕಬ್ಬನ್ಯಾಗ ಇರ್ತು, ಕಬ್ಬ ಬೆಳಿತು. ಹೌದಲ್ಲ? ಅದನ್ನ ಈ ಬೆಲೆ ನಿಗದಿ ಮುಗಿಲಿ. ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಾಗೈತಿ. ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ಅಂತ ಹೇಳಿದಿವಿ. ಕತ್ತಿ ಅವರು ಬರ್ಲಿ. ಇವರು ಚುನಾವಣೆ ಸಂಬಂಧ ಎಲ್ಲಾರು ಎಷ್ಟೆಷ್ಟು ರಾಜಕಾರಣ ಮಾಡ್ತಾರ. ಗಂಡು ಮಕ್ಕಳ ಆಂಬ್ಯುಲೆನ್ಸ್ ಬಿಡ್ರಿ, ಆಂಬ್ಯುಲೆನ್ಸ್ ಹೋಗ್ಲಿ ಬಿಡ್ರಿ. ಈ ಎಲ್ಲಾರು ಕೇಳ್ತಿರು ಬಿಡ್ರಿ, ಆಂಬ್ಯುಲೆನ್ಸ್ ಬಿಡ್ರಿ. ಮತ್ತೆ ಅನಿವಾರ್ಯ ಐತಿ, ಏನ್ ಮಾಡಕ್ ಬರೋದಿಲ್ಲ. ಯಾರು ಹೇಳ್ಬೇಡ್ರಿ. ಈಗ ಸಾಹೇಬ್ರ ಆಂಬ್ಯುಲೆನ್ಸ್ ನೆಕ್ಸ್ಟ್ ಅವ್ರಿಗೆ ದಯವಿಟ್ಟು ಬೈಪಾಸ್ ಕೊಡ್ರಿ. ಇಷ್ಟ ಇಲ್ಲಿ ಪ್ರಾಬ್ಲಮ್ ಆಗೋಬೋದು. ಇಲ್ಲಿ ಈಗ ಹೋಗ್ಲಿ ಬಂದಾರ, ಈಗ ಬೇಡ ಪೇಷಂಟ್ ಇರ್ತೈತಿ. ನೆಕ್ಸ್ಟ್ ಹೇಳತ್ತನ ನಮ್ಮ ಸಿರ್ಸೈಲ್ ಸಾಹೇಬ್ರ, ಬ್ಯಾಕ್ವರ್ಡ್ ಸಾಹೇಬ್ರ, ದಯವಿಟ್ಟು ಇನ್ನು ಆಂಬ್ಯುಲೆನ್ಸ್ ಕೂಡ ಬೇರೆ ಕಡೆ ಸಪ್ಲೈ ಮಾಡ್ರಿ. ಇಲ್ಲ ಅಂದ್ರೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕರೆಸ್ರಿ. ಕಬ್ಬಿಣ ಬಿಲ್ ಘೋಷಣೆ ಮಾಡ್ರಿ. ದಯವಿಟ್ಟು ತೆಳಕ್ ಕೊಡ್ರಿ ಎಲ್ಲಾರು. ಈಗ ಪೊಲೀಸ್ ಇಲಾಖೆಯವರು ಕೂಡ ನಮ್ಮಲ್ಲಿ ಯಾರು ರೈತರು ಬರತ್ತಾರಲ್ಲ ಮೋಟಾರ್ ಸೈಕಲ್ಗಳನ್ನ ಗಾಡಿಯನ್ನ ಬಿಡ್ತಕ್ಕಂತ ಕೆಲಸ ಮಾಡ್ರಿ. ಯಾರಿಗೂ ಅಡಚಣೆ ಮಾಡಕ್ ಹೋಗ್ಬೇಡ್ರಿ. ಪದೇ ಇಲ್ಲಿ ಬಂದ್ ನಮಗ
ದಯವಿಟ್ಟು ಯಾರ ಕಿಶೆ ಹೊಡೆಯವ್ರದ್ದು ಇಲ್ಲಿ ಬರ್ ಬಂದಿರ್ತಾರೆ, ಇಂಥದ್ರೊಳಗೆ ಹುಡುಗ ಮಾಡೋರು ಬೇರೆ ಬಂದಿರ್ತಾರೆ. ಅವ್ನವ್ನು ಅದೊಂದು ನಿಗ್ರಹ, ಅದಕ್ಕೂ ಹುಷಾರಿರಿ ಒಂದಿಟ್ಟ. ಮೊದ್ಲ ನಾವು ಕಬ್ಬಿನ ಬೆಲೆ ಕೊಡೋದು ನಾವು ಜಗಾಡತ್ತು ಇದ್ದದ್ದು, ಇಲ್ಲಿ ಊಟಕ್ಕೆ ರೊಕ್ಕ ಕೊಡ್ಬೇಕಾಗಿದ್ದು ಅದನ್ನು ಕಸ್ಕೊಂಡು ಹೋದಾರು. ಈಗ ಆಂಬ್ಯುಲೆನ್ಸ್ ಕೂಡ ದಯವಿಟ್ಟು CPI ಸಾಹೇಬ್ರು, ಆಂಬ್ಯುಲೆನ್ಸ್ ಕೂಡ ಇನ್ನು ಬಿಡು ಪರಿಸ್ಥಿತಿ ಒಳಗಿಲ್ಲ, ಇನ್ನ ಜನ ಬರತ್ತೈತೆ. ಕೊಡ್ರಿ ತೆಳಕ್ ಕೊಡ್ರಿ, ತೆಳಕ್ ಕೊಡ್ರಿ, ಎಲ್ಲರೂ ದಯವಿಟ್ಟು ತೆಳಕ್ ಕೊಡ್ರಿ, ತೆಳಕ್ ಕೊಡ್ರಿ. ಅಲ್ಲಿ ರಟ್ ಇದೆಯಪ್ಪ, ರಟ್ ಸರಿ, ದಯವಿಟ್ಟು ತೆಳಕ್ ಕೊಡ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು, ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು, ಜಿಲ್ಲಾ ಉಸ್ತುವಾರಿ ಬರಲೇಬೇಕು, ತಕ್ಷಣ ಜಿಲ್ಲಾ ಉಸ್ತುವಾರಿ ಅವರು ಬರಲೇಬೇಕು. ದಯವಿಟ್ಟು ಆಂಬ್ಯುಲೆನ್ಸ್ ಅನ್ನ ಬೇರೆ ಕಡೆ ಸಪ್ಲೈ ಮಾಡ್ರಿ. ಅಲ್ಲಿ ಪೊಲೀಸ್ ಇಲಾಖೆಗೆ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಅಲ್ಲಿ ಬರ್ತಕ್ಕಂತ ಜನರಿಗೆ ತೊಂದರೆ ಮಾಡಬೇಡ್ರಿ. ನೀವೇನಾರ ಅಸ್ತ ಕೇಳ್ರಿ, ನೀವೇನಾರ ಅಸ್ತವ್ಯಸ್ತ ಮಾಡ್ರ ಅಲ್ಲಿ ಇಡೀ ಚಿಕ್ಕೋಡಿ ಮಠ ರಸ್ತಾ ಬಂದ್ ಮಾಡ್ತು, ಅಲ್ಲಿ ಮುದೋಳ ಮಠ ಬಂದ್ ಮಾಡ್ಬೇಕಾಕತಿ. ದಯವಿಟ್ಟು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಜನ ಇವತ್ತು ಸೇರವ್ರನ, ನಾವು ಕಬ್ಬಿಣ ಬೆಲೆ ತಗೋವ್ರನ ಜಿಲ್ಲಾ ಉಸ್ತುವಾರಿ ಘೋಷಣೆ ಮಾಡ್ಲೇಬೇಕು, ಯಾವ ಕಾರಣಕ್ಕೂ ಮುಲಾಜಿಲ್ಲ. ಅದಕ್ಕಾಗಿ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯ SP ಅವರಿಗೆ ವಿನಂತಿ ಮಾಡ್ತೀವಿ, ಜಿಲ್ಲಾಧಿಕಾರಿ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ತಾವು ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲೆ SP ಅವರು ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗೆ ಸಂಬಂಧ ಇಲ್ಲ. ನಾವು 3 ದಿನದಿಂದ ಹೇಳಿದ್ವು, ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು, ಕಬ್ಬಿನ ಬಿಲ್ ಘೋಷಣೆ ಮಾಡಬೇಕು, ನಾವ ಇಲ್ಲಿಂದ ಹೋಗ್ಬೇಕು. ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಒತ್ತಾಯ ಮಾಡಿದೀವಿ. ಅವ ದೊಡ್ಡ ತೈಗಣ್ಣ, ಅವ ತಲೆ ಹಿಡ್ಕ, ಅವ ಒಂದು ಮಾತು ಮಾತಾಡಿಲ್ಲ, ಅವ ಒಂದು ಮಾತು ಮಾತಾಡಿಲ್ಲ. ಇವತ್ತಿನವರಿಗೆ ಕಬ್ಬ್ ಅಂತೇಳಿ ಮಾತಾಡಿಲ್ಲ. ಹೆಂಗಪ್ಪ ಸಂಗಮೇಶ, ಹೌದಲ್ಲ? ನಮ್ ಬಿಜಾಪುರ ಅಧ್ಯಕ್ಷದಾನ ಇಲ್ಲೇ ಇರ್ಲಿ, ಅಲ್ಲಿ ರಟ್ ಅಂತೇಳ್ರಿ, ಸ್ವಲ್ಪ ಅಲ್ಲಿ ಹೊಲಸಿರಂದ್ರೆ ಗೊತ್ತಿಲ್ಲ, ಇರ್ಲಿ ನೋಡ್ರಿ, ಅಲ್ಲಿ ಹಿದ್ ಕೊಡ್ರಿ, ತೆಳಕ್ ಕೊಡ್ರಿ. ಇದ ಸಭೆ ಕೇಳ್ರಿಲ್ಲ, ಇವತ್ತು ರಾತ್ರಿ ಬಾರ ಆಗಲಿ ನಾಳೆ ಆಗಲಿ ನಾವು ಎಳ್ಳು ಮಕ್ಕಳಲ್ಲ. ಕಬ್ಬಿನ ಬಿಲ್ ಘೋಷಣೆ ಮಾಡ್ಕೊಂಡ್ ಮನೆಗೆ ಹೋಗ್ಬೇಕಾಗೈತೆ. ಯಾಕಂದ್ರೆ ಇದು ಕೊನೆ ಹಂತಕ್ಕೆ ಬಂದು ನಾವು ಅವ್ರೇನ್ ತಲೆ ಓಡಿಸ್ಯಾರ ನಿಮಗೆ ಹೇಳ್ತೀನಿ ಕೇಳ್ರಿ. ಇಲ್ಲ ಮಾನ್ಯ ಅವ್ರನ್ನ ಏನಿಲ್ಲ, ಅವ್ರೆಲ್ಲಾ ಕಾರ್ಖಾನೆಯವರು ಕೂಡಿ ಚರ್ಚೆ ಒಂದು ಮಾಡಿದಾರ. ಅವ್ರೇನ್ ತಲೆ ಆಗೈತಂದ್ರ ಇನ್ನು 4-5 ದಿವಸ ಹೋತಂದ್ರ ನಮ್ಮಲ್ಲಿ ಜಗಳ ಹಚ್ಚ ಇಷ್ಟ ಕೊಡ್ರಪ್ಪ ಹೋಗ್ಲಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತ ನಿರ್ಮಾಣ ಕೂಡ ಅವ್ರು ಹೊಡಿಸಿದಾರ. ಬ್ರೇನ ಅಂತದ. ಯಾಕೆ ಅವ್ರು ನಿಮ್ಗೆ ರೊಕ್ಕ ಕೊಡಕ್ ಹೆದರ್ತಾರಂತಂದ್ರ ಅವರಿಗೆ ನಾವ ಮುಕ್ತದು. ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಬೆಳೆದು ಒಂದೇ ಗೊತ್ತೈತಿ ನಮಗೂ, ನಾವು ದೊಡ್ಡ ಹುಚ್ಚಿರೋದು ನೋಡ್ರಿ. ಇವತ್ತ ಒಬ್ಬ ಕಾರ್ಖಾನೆ ಕಟ್ಟಿದವ 5,000 ಕೃಷಿಂಗ್ ಇದ್ದಾವ 20,000 ಮಾಡಿದ. ಮತ್ತೊಂದು ಕಾರ್ಖಾನೆ ಕಟ್ಟಿದ ಮತ್ತೊಂದು ಶ್ರೀಮಂತ ಆದ್ರೂ ಈ ರೈತರಿಗೆ ಒಂದು 200 ರೂಪಾಯಿ ಹೆಚ್ಚು ಕೊಡ್ಬೇಕು ಅನ್ನುವಂತ ಭಾವನೆ ಅವರಲ್ಲಿ ಬರಲಿಲ್ಲ. ಯಾಕಂದ್ರ ಇದ 20 ಕೋಟಿ ರೂಪಾಯಿ ನಿಮ್ಮನ್ನ ತಗೊಂಡು ನಿಮ್ಗ 1,000 ರೂಪಾಯಿ ಕೊಟ್ಟು ಈ ಚುನಾವಣೆ ಗೆಲ್ತಕ್ಕಂತ ತೈಗಂಡ್ರದಾರ ಅವ್ರು. ಏನ್ ಬೇರೆ ವಿಷಯ ಇಲ್ಲದ ಕೇಳ್ರಿ. ಅವ್ರಿಗೆ ಒಂದ ರೆಡಿ ಮಾಡಂಗಿಲ್ಲ, ಈ ಸಕ್ರಿ ಅಟ್ಟ ರೆಡಿ ಮಾಡಂಗಿಲ್ಲ. ಅವ್ರ ಆ ಸಿಪ್ಪಿನೂ ಮಾರ್ತಾರೋ ಮಳ್ಳಿನೂ ನಿಮ್ಗ ಮಾಡ್ತಾರಲ್ಲ ಮತ್ತೆ ಹಂಗ ಕೊಡ್ತಾರೋ. ಇಲ್ಪ ಪಾಪ ನೀವು ಕಬ್ಬು ಬೆಳಿತೀರಿ, ನಿಮ್ಮದು ನಮ್ ಕಾರ್ಖಾನೆ ಅದಾವು, ಮಳ್ಳಿ ಹಂಗ ಹೋಗಿರತ್ತ ಒಬ್ಬರ ಕೊಟ್ಟಾನು. ಟನ್ನಿಗೆ 1,400-1,500 ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ ಕಾರ್ಖಾನೆ ತಾಯ್ಗಂಡ್ರು ಮಾಡ್ತಾರೋ. ಬರೀ ಅವ್ರು ಲೆಕ್ಕ ಹಾಕ್ತಾರ ಕೇಳ್ರಿ. ನಾನು ಮೊನ್ನೆ ಹಳ್ಳ್ಯಾಳ ಕಾರ್ಖಾನೆಗೆ ಅವ ಬಹುಶಃ 3,000 ಎಷ್ಟೋ 200 ಇಲ್ಲ 3,000 ಇದಲ್ಲ, ಅಲ್ಲಿಂದ ಹಳ್ಳ್ಯಾಳ ಕಾರ್ಖಾನೆ ಒಳಗೆ ಬಂದಿರ್ಬೇಕು. ಬಹುಶಃ ಹಳ್ಳ್ಯಾಳದಿಂದ ನಮ್ ಕುಮಾರ್ ಬುಬಾಟೆ ಅವರದು ಬರ್ತು ಅಂತ ಹೇಳಿರು. ಅವರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ಜಿಲ್ಲೆ ರೈತರಲ್ಲಿ ಸೇರಾತು. ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂಥದ್ದು. ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂತ ಕಬ್ಬಿನ ಬಿಲ್. ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕೊಟ್ಬಿಡುದು ಮೊಬೈಲ್ದಾಗ. ಲಕ್ಷ ಜನ ಇವತ್ತು ಕಬ್ಬು ಬೆಳೆಗಾರ ಬರ್ಬೇಕಪ್ಪ ನೀವ ಅಂತೇಳಿ ಏನು ಕರೆ ಕೊಟ್ಬಿಡುದು. ಈ ಕರೆಗೆ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗೆ ಸಹಸ್ರಾರು ಸಂಖ್ಯೆ ಒಳಗೆ ರೈತರು ಬಂದಿರಿ.
ನೀವ್ ಯಾರು ಹೆದರ್ಬೇಕಾಗಿಲ್ಲ. ನಾವೇನು ಇಲ್ಲಿ ಯಾರು ಮನಿ ಮುಂದೆ ಕೂತಿಲ್ಲ, ಇಲ್ಲಿ ರಸ್ತಾದಾಗ ಕೂತು ಪೊಲೀಸ್ ಇಲಾಖೆಗೆ SP ಅವ್ರಿಗೆ ನಾನು ನಿನ್ನೆಲ್ಲ ಮೊನ್ನೆ 2 ದಿನದಿಂದ ಹೇಳಿಬಿಟ್ಟದು, ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ, ಜಿಲ್ಲಾ ಉಸ್ತುವಾರಿ ಬರಬೇಕು, ಪ್ರಭಾಕರ್ ಕೋರೆ ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು, ಅವ್ರದ್ದು ಕೂಡ 2 ಕಾರ್ಖಾನೆ ಇವತ್ತ ಅವ್ರ ಒಡನಾಟದಾಗದಾವ. ನಮ್ಮ ಯಾವುದೋ MK ಹುಬ್ಳಿ ಕಾರ್ಖಾನೆ ಕೂಡ ಅವ್ರ ತಮ್ಮನ ಈಗ ಅಧ್ಯಕ್ಷ, ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ. ಅವ್ ಪ್ರಭಾಕರ್ ಕೋರೆ ಸಾಹೇಬ ಅವ್ರದೆಲ್ಲ ನಾಟಕ ಬೇರೆ ಐತ್ರಿ. ನಾ ಮೊನ್ನೆ ಪ್ರಭಾಕರ್ ಕೋರೆ ಅವ್ರಿಗೆ ಹೇಳಿ ಬಂದು, ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ. ಅವರು ಕೂಡ ಹೆಂಗೈತಿ ಕೇಳ್ದನ್ ಕೇಳಲಿ, ಅವ್ರು BJP ಆಗಿರ್ಲಿ ಕಾಂಗ್ರೆಸ್ದಾಗಿರ್ಲಿ 1 ತಾಸಿನಾಗ ಹೊಂದಾಣಿಕೆ ಆಗ್ತಾರ. ಅವ್ರ 1 ತಾಸಿನಾಗ ಮೀಟಿಂಗ್ ಮಾಡ್ತಾರ. ನಾವ 40 ಲಕ್ಷ ಕಬ್ಬು ಬೆಳೆಗಾರದು, ನಾವೆಲ್ಲರೂ 40 ಲಕ್ಷ ಕಬ್ಬು ಬೆಳೆಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏನ್ ಸರ್ಕಾರ ಹೋಗ್ತಕ್ಕಂತ 5,000 ತಗೋತು, ಇವ್ರೇನ ತಲಿ ನಮ್ಮನ್ನ 4,000 ಗಂಟ್ಲೆಗೆ ಲುಟ್ಟಿ ಮಾಡತ್ತಾರಲ್ಲ, ಸುದ್ದ 8-9 ಸಾವಿರ ಬಿಲ್ ತಗೋಬಹುದು. ಅವನವನ್ನ ನಮ್ಮದ ಒಂದ ಇಂಡಸ್ಟ್ರಿ ಆಕೈತಿ, ರೈತ ಕುಲ ಕರೆ ಕರ್ಮ ಐತಿ, ಅದಿನ ಕಾಲ್ಗೆ ಈಗ ಪ್ರಾರಂಭ ಆಗೈತಿ. ಈಗೆಲ್ಲ ಶೇಖರ್ ಅನ್ನೋದು ದೊಡ್ಡ ದೊಡ್ಡ ರೈತರೆಲ್ಲ ಬರಾತ್ರಿ, ಬದಲಾವಣೆ ಆಗ್ತೈತಿ. ನಾನು ಕೂಡ ನಮ್ಮ ರೈತರಿಗೆ ಹೇಳಿಬಿಟ್ಟೆನ, ನಾನು BJPಗೆ ಓಟ್ ಹಾಕಿನ, ಮತ್ತ ಕಾಂಗ್ರೆಸ್ಗೂ ಓಟ್ ಹಾಕಿನ. BJPಗೆ ಓಟ್ ಹಾಕಿದ್ವು, BJPಗೆ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಓಟ್ ಹಾಕಿದವ್ರು ಬಟ್ ನೋಗಂಗ್ ಹಾಕಿದ್ವಿ. ಯಾಕಂದ್ರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತಾರೋ, ನಮ್ಮ ರೇಟ್ ಡಬಲ್ ಮಾಡ್ತಾರೋ ಅಂತೇಳಿ ಅಭಿಮಾನಕ್ಕಾಗಿ ಓಟ್ ಹಾಕಿದವ್ರು. ಯಾಕಂದ್ರೆ ಸ್ವಾಮಿನಾಥನ್ ವರದಿ ಒಳಗೆ ಏನಾಯ್ತಪ್ಪ ಅಂತಂದ್ರ, ನಮ್ಮ ಭೂಮಿ ವ್ಯಾಲ್ಯೂಯೇಷನ್ ಹಿಡ್ಕೊಂಡ ಪ್ರತಿಯೊಂದು ಪಾಯಿಂಟ್ ನಮ್ಮ ಖರ್ಚ ವೆರ್ಚ ಹಾಕಿ ನಮ್ಮ ಒಕ್ಕಲ್ತನನ್ನ ಈಗೇನು 2,500-3,000 ರೂಪಾಯಿ ಬಿಲ್ ಎತ್ತಿ, ಇದು 6,000 ರೂಪಾಯಿ ಆಕೈತಿ. ಆ ವರದಿಯನ್ನ 11 ವರ್ಷ ಆತಿ ಈ ದೇಶದ ಪ್ರಧಾನಮಂತ್ರಿ ಅವರು ಜಾರಿಗೆ ತರಲಿಲ್ಲ. ಇವತ್ತು ನೆನಪಿಟ್ಕೋರಿ, ಮೊದಲು ನಮ್ಮದು 9.5 ರಿಕವರಿಗೆ 2,750 ರೂಪಾಯಿ 10 ವರ್ಷ ಹಿಂದೆ ಕಬ್ಬಿಣ ಬಿಲ್ ಇತ್ತು. 9.5 ರಿಕವರಿ ಇದ್ದಿದ್ದ ಈ ಕೇಂದ್ರ ಸರ್ಕಾರ 10 ಮಾಡಿತ್ತು. 10 ಅಂದ್ರೆ ಅರ್ಥ ಆಗ್ಬೇಕು ನಿಮಗ. ಇವತ್ತು 350 ರೂಪಾಯಿ ಐತಂದ್ರೆ ಇದ್ರೊಳಗೆ ಅರ್ಧ ಎಷ್ಟು ಆತ್ರಿ ಶೇಖರನ್? 180 ರೂಪಾಯಿ ಆತ. ಅಷ್ಟು ಮಾಡ್ರಿ, ಅಷ್ಟಕ್ಕೆ ಬಿಡ್ಲಿಲ್ಲ, ಅದನ್ನ 10 ಪಾಯಿಂಟ್ ಬಿಡ್ಲಿಲ್ಲ, 10 ಮತ್ತೆ 25 ಏರ್ಸ್ತಕ್ಕಂತ ಕೆಲಸ ಮಾಡ್ರಿ. 75% ರಿಕವರಿ ಒಳಗೆ ಮೋಸ ಮಾಡಿ ಈ ದೇಶದ ಪ್ರಧಾನ ಮಂತ್ರಿ ಅವರ ವರ್ಷಕ್ಕೆ 5 ರೂಪಾಯಿ ಏರಿಸಿರು ಕ್ವಿಂಟಲ್ಕ. ನೀವೇನ್ ತಿಳ್ಕೊಂಡ್ರಿ? ಈ ಸಲ 3,555 ರೂಪಾಯಿ ನರೇಂದ್ರ ಮೋದಿ ಘೋಷಣೆ ಮಾಡ್ಯಾರ ತಿಳ್ಕೊಯ್ತಿರಿ ನೀವು. 3,550 ರೂಪಾಯಿದಾಗ 950 ರೂಪಾಯಿ HNT ಕಟ್ ಮಾಡ್ರೆ ನಿಮಗೆ ಎಷ್ಟು ಉಳಿತ? ಎಷ್ಟು ಉಳಿತ್ರಿ? ಎಷ್ಟು ಉಳಿತ್ರಿ? 2,700 ಕೂಡ ಉಳಿದಿಲ್ಲ. ನಾವ ಈ ರೈತ ಸಂಘದವರು ಕಬ್ಬು ಬೆಳೆಗಾರರ ಅದಕ್ಕ ಈ FRP ಅನ್ನು ಒಪ್ಪಗೊಂಡಿಲ್ಲ. FRP ಇದು ಮೋಸದ ಬೆಲೆ. ಏನಾದ್ರೂ ಇವತ್ತು 9.5 ರಿಕವರಿಗೆ 4,700 ರೂಪಾಯಿ ಆಗ್ಬೇಕಾಗಿತ್ತು. ಇವತ್ತ 9.5 ರಿಕವರಿ 4,750 ಆಗಿತ್ತಂದ್ರ ಇವತ್ತು ನಿಮಗೆ 4,500 ರೂಪಾಯಿ ಕಬ್ಬಿಣ ಬೆಲೆ ಸಿಗ್ತಿತ್ತು. ಕೇಂದ್ರ ಸರ್ಕಾರ FRP ಮೋಸ ಮಾಡೈತೆ. ಇದೆಲ್ಲ ನಾವು ಅಭ್ಯಾಸ ಮಾಡೋಣ್ರಿ. FRP ಅಂದ್ರೆ ಏನ, SAP ಅಂದ್ರೆ ಏನ, ಇದನ್ನ ತಿಳ್ಕೊಂಡು ಬರೇ ಕಾಟಿ ಕೂತ್ಕೊಂಡ ಸಿದ್ದರಾಮಯ್ಯ ನಮ್ಮವ, ಕುಮಾರಸ್ವಾಮಿ ನಮ್ಮವ, ಯಡಿಯೂರಪ್ಪ ನಮ್ಮವ, ಸಿದ್ದರಾಮಯ್ಯ ಏನ್ ಮಾಡುದ? ನಮ್ಮನ್ನ ಮುರಿದ ನಮಗ ಮೋಸ ಮಾಡಿ ಅವರು ಬದುಕಾತಾರಪ್ಪ. ನಾವು ಬಹುಸಂಖ್ಯಾತರದು ಈ ರಾಜ್ಯದಾಗ ದೇಶದಾಗ 75% ಮತದಾನ ಮಾಡಿದವ್ರು ನಾವು. ಭೂಮಿ ಒಳಗೆ ಈ ದೇಶದಾಗ ಹೆಚ್ಚು ಭೂಮಿಯನ್ನ ಉಳ್ತಕ್ಕಂಥವ್ರು ನಾವು. ಜನಸಂಖ್ಯೆ ಒಳಗೆ ಕೂಡ ಹೆಚ್ಚಿರ್ತಕ್ಕಂಥವ್ರು ನಾವು. ನಾವ್ ಯಾಕೆ ಇವತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತ ನಿಮಗೆ ನೆನಪಿರ್ಲಿ? ಈ ದೇಶದಾಗ ಅರ್ಧ ಗಂಟೆಗೊಬ್ಬ ರೈತ ನಮ್ಮ ಕುಟುಂಬನ ಬದಲಿಸಲಕ್ಕಾಗಲ್ಲರ್ಕ ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲದಕ್ಕಾಗಿ, ಸರಿಯಾಗಿ ನೀರಾವರಿ ಇಲ್ಲದಕ್ಕಾಗಿ, ಈ ಬರಗಾಲ ಪ್ರವಾಹ ಎಲ್ಲ ಹಾನಿಯಿಂದ ಇವತ್ತು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ದೇಶದ ಪ್ರಧಾನ ಮಂತ್ರಿಗೆ ಚಿಂತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗೆ ಚಿಂತಿಲ್ಲ, ಈ 224 ಮಂದಿ ತಾಯಿಗಂಡ್ರಿಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಕೂಡ ಚಿಂತೆ ಮಾಡ್ತಾ ಇಲ್ಲ. ಈ ದೇಶದಾಗ ಯಾರು ಸಾಯ್ತಾ ಇಲ್ಲ, ನಾವು ಮಾತ್ರ ರೈತರು ಸಾಯ್ತಾ ಇದೀವಿ. ನಿಮಗೆ ನೆನಪಿರ್ಲಿ? ಯಾಕೆ ನಿಮಗೆ ಹೇಳತ್ತಂದ್ರ ಇವತ್ತು ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗೈತಿ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಒಂದ ಪರಿಹಾರ,
ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರ ನಮಗೆ ಸಂಬಂಧ ಇಲ್ಲ. ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಪ್ಪ ಅಂದ್ರೆ 1,00,000 ಜನ ಸೇರ್ಲೇಬೇಕು. ಗೊಂಜಾಳಕ್ಕೆ ಮೆಕ್ಕೆಜೋಳ ಇವತ್ತು 2,400 ರೂಪಾಯಿ ಇದ್ದದ್ದ 1,800 ರೂಪಾಯಿ ಮಾಡ್ಯಾರ. ತಾಯಿಗಂಡ್ರು ಒಬ್ಬರು MLA ಮಾತಾಡತ್ತಾರ. ಯಾಕಪ್ಪ? ಓಟ್ ಹಾಕಿದ್ರು ಅವ್ರಿಗೆ ಅಧಿಕಾರ ಕೊಟ್ಟದು, ಪಗಾರ ಕೊಟ್ಟದು, ಗಾಡಿ ಕೊಟ್ಟದು, ಗನ್ಮ್ಯಾನ್ ಕೊಟ್ಟದು, ಮನಿ ಕೊಟ್ಟದು. ಒಬ್ಬ MLA ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಅಂತೇಳಿ ಹೋರಾಟ ಇಲ್ಲ, ಕೇಳುವಂತ ಪರಿಸ್ಥಿತಿ ಇಲ್ಲ. ಎಲ್ಲಾ ರೀತಿಯಿಂದ ಇವತ್ತ ಕಬ್ಬು ಬೆಳೆಗಾರನ ಕೊಲ್ತಕ್ಕಂತ ಕೆಲಸ ಮಾಡತ್ತಾರು. ಮೆಕ್ಕೆಜೋಳನ, ಭತ್ತ, ರಾಗಿ, ಜೋಳ ಇಡೀ ರಾಜ್ಯವ್ಯಾಪಿ ಕಬ್ಬು ಒಂದು ಬಿಟ್ರೆ ಬೇರೆ ಯಾವ್ದು ಬೆಳೆ ಉಳಿದಿಲ್ಲ. ಎಲ್ಲಾ ಬೆಳೆ ನಾಶ ಆಗೈತೆ. ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಏನು ದನ ಕಾಯಕ್ ಹಚ್ಕೊಡುದು ಅವ್ರನ್ನ ಅಲ್ಪ ಪರಿಹಾರ ಇವತ್ತಿನವರೆಗೂ ಕೊಟ್ಟಿಲ್ಲ. ಎಂದ 2 ತಿಂಗಳಾಯ್ತು ಇವತ್ತು ಬೆಳೆ ನಾಶ ಆಗಿ ಹಾಳಾಗಿ ಹೋಗೈತೆ. ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ. ಕಾರಣ ಏನಂತಂದ್ರ ನಾವು ಕೂಡ ಇವತ್ತು ಬದಲಾವಣೆ ಆಗ್ಬೇಕಾಗಿತ್ತು. ಅವ್ರಿಗೆ ಗೊತ್ತೈತೆ ಈ ಮಕ್ಕಳು 1,000 ಕ್ವಾರ್ಟರ್ಕ ಓಟ್ ಹಾಕ್ತಾರೋ, ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಳ್ತು ಅಂತ ಅವ್ರು ತಿಳ್ಕೊಂಡಾರ. ಇದು ಬದಲಾವಣೆ ಆಗ್ಬೇಕು. ನಾವು ದಿವಸ ನಮ್ ಬಾಳೆಕ್ 1,000 ರೂಪಾಯಿ ಖರ್ಚು ಮಾಡ್ತು. ಒಂದು ದಿವಸ 1,000 ರೂಪಾಯಿ ಖರ್ಚು ಓಟ್ ಹಾಕಿದಕ್ಕಾಗಿ ಇವತ್ತು ಬೀದಿ ಒಳಗೆ ಕೊಂಡ್ಬೇಕಾಗಿತ್ತು. ನಾವ ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಒಬ್ಬ MLA ನಮ್ಮ ರೈತರ ಪರವಾಗಿ ಕಬ್ಬಿನ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ. ಅದ್ರ ಯಾಕೆ ನಿಮ್ಗೆ ಹೇಳತ್ತಂದ್ರ ಇಷ್ಟೆಲ್ಲ ಬಹುಸಂಖ್ಯಾತರಿದ್ದ, ಇಷ್ಟೆಲ್ಲ ರೈತ ಕುಲ ಇದ್ದ, ಇಷ್ಟೆಲ್ಲ ನಾವು ದೊಡ್ಡ ಇಷ್ಟು ಜನಾಂಗ ಇದ್ದ ನಿಮ್ ಬದಲು ಚಿಂತನೆಯನ್ನ ಮಾಡಾಕ್ತಾ ಇರಲಿಲ್ಲ. ಅವ್ರ ಇವತ್ತು ಬೀದಿ ಒಳಗೆ ಕೊಂಡ್ಬೇಕು. 220 ಮಂದಿ ನಮ್ಮ ಸಂಬಂಧ ಕೊಂಡ್ಬೇಕಾಗಿತ್ತು ವಿಧಾನಸೌಧ ಮುಂದ. ಮುಖ್ಯಮಂತ್ರಿ 5,000 ಕೋಟಿ ಹೋಗುತ್ತಾಗ 2,000 ಕೋಟಿ ಕೊಡು. ಕಾರ್ಖಾನೆ ಅವರು ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರು. ಅವ್ರಿಗೂ 4,000 ರೂಪಾಯಿ ಬಿಲ್ ಕೊಡುತ್ತೆ ಕೊಂಡ್ಬೇಕಾಗಿತ್ತು. ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಪೊಲೀಸರು ತಕ್ಷಣ ಜಿಲ್ಲಾ ಉಸ್ತುವಾರಿ ಅವರಿಗೆ ಹೇಳ್ರಿ. ಅವ್ರಿಗೇನು ಹೆಲಿಕಾಪ್ಟರ್ ಐತಿಲ್ರಪ್ಪ? 2 ತಾಸಿನಾಗ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬ್ ಇಲ್ಲಿ ಬರ್ಬೋದು. ಬರ್ಲೇಬೇಕು. ಇದು ನಾವು ರೈತರು ಬೇಕಪ್ಪ ಅಂದ್ರ ತಕ್ಷಣ ಬರ್ಬೇಕ. ನಾವು ಲೇಟ್ ಆದ್ರೂ ಕೊಂಡವ್ರದು ಇಲ್ಲತ್ತೇಳಲ್ಲ. ನಮ್ಮನ್ನ ಸತಾಯಿಸ್ಬೇಡ್ರಿ. ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಮಣಿಗೆ ಆಗೋದಾಗ ಬಂದು ಕಬ್ಬಿನ ಬಿಲ್ ಘೋಷಣೆ ಮಾಡ್ಕೋ ಅವರ ಬಿಡು ಮಕ್ಕಳಲ್ಲ. ಆದ್ರೆ ನಾವು ಅಲ್ಲಿ ಬರಬಾರ್ದು, ಎಲ್ಲಿ ಹೋಗಬಾರ್ದು, ಇಲ್ಲೇ ರಸ್ತೆ ಒಳಗೆ ಕೊಂಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವು. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲಾ ಕಾರ್ಖಾನೆಯವರು ಬರ್ಬೇಕಂತೇಳಿ ಈಗಾಗಲೇ ನಾವು SP ಅವ್ರಿಗೆ ಇಂಟಿಮೇಷನ್ ಕೊಟ್ಟದು. ಕಾರ್ಖಾನೆ ಅವ್ರು ಯಾರು ಇಲ್ಲಿ ಬಂದಿದ್ರ, ಈ ಬೆಡಿಕಾಳ್ ಕಾರ್ಖಾನೆ ಮತ್ತಲ್ಲಿ ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರು ಬಂದ್ ಇಲ್ಲಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ತಾರ ಮಾಡಬಹುದಾ? ಮತ್ ಹೌದಿಲ್ರಿ? ಎಲ್ಲ ಕಾರ್ಖಾನೆ ಅವ್ರ ಇಲ್ಲಿ ಬಹುಶಃ ಎಲ್ಲರೂ ಬಂದಿರಿ ನೀವು. ಆದ್ರೂ ನಮಗೇನು ಅನ್ಸ್ಬೇಡ್ರಿ, ನಾವೇನ್ ನಿಮ್ಮ ವೈರಿಗಳಲ್ಲ. ಕೇಳ್ರಿ, ನಾವ್ ಯಾರು ನಿಮ್ಮ ವೈರಿಗಳಲ್ಲ. ನೀವು ಇವತ್ತ ಬಾಂಧವ್ಯದಿಂದ ಬದುಕಿದಾಗನ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ. ದಯವಿಟ್ಟು ನಾವೇನು ಬಾಳ ಕೇಳತ್ತಿಲ್ಲ. 3,500 ರೂಪಾಯಿ ಐತಿಲ್ಲ ಯಾರು ಘೋಷಣೆ ಮಾಡೋದ್ರಿ? ಇಲ್ಲಿ ಬಂದು ಘೋಷಣೆ ಮಾಡ್ರಿ. ಅವ್ರಿಗೆ ಅಗದಿ ರೈತ ಸಂಘ ಶಾಲ್ ಹಾಕಿ ಒಂದು ಮಾಹಿತಿ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ. ಹೌದಿಲ್ರಿ? ಬೇರೆದೇನಿಲ್ಲ. ನೋಡ್ ನಮ್ಮ ಮಂದಿ ಫೋಟೋ ಸುದೇ ಪೂಜೆ ಮಾಡ್ತಾರೆ. ಫೋಟೋ ಅವಶ್ಯಕತೆ ಇಲ್ಲ ಬಿಡ್ರಿ ಅವ್ರದೇನಂತೇನು ಕೇಳ್ರಿ. ದಯವಿಟ್ಟ ಕಾರ್ಖಾನೆ ಅವರೆಲ್ಲ ಇಲ್ಲಿ MDಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದಿರಿ. ದಯವಿಟ್ಟ ಯಾರಾದ್ರೂ ಹೇಳ್ತಾರ ಇಂಟಿಮೇಷನ್ ಕೊಟ್ಟತಿ. ಈಗಾಗಲೇ ನೋಡ್ರಿ ಪದೇ ಹೇಳತ್ತು. ನಮ್ಮ ಪೊಲೀಸ್ ಇಲಾಖೆಯವರ SP ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ. ತಕ್ಷಣ ಮೊದಲು ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ. ಈಗ ಜನ ಇದು 1,00,000 ಜನ ಸೇರುದನ, ಇದನ್ನ ನೋಡಿ ಮತ್ತೆ 1,00,000 ಜನ ಬರುದನ. ಹೌದಿಲ್ರಿ? ಅದಕ್ಕಾಗಿ ದಯವಿಟ್ಟ ನಾನ ಬಾಳ ಎಲ್ಲ ಮಾತಾಡಿ ಮುಗಿಸೋದು ಬೇಡ. ಇನ್ನ ನಮ್ಮ ಮುಖಂಡರು ಮಾತಾಡೋದ್ರ ಇನ್ನ ಕೊನೆ ಹಂತದಾಗ ಮಾತು ಚರ್ಚೆ ಮಾಡೋಣ. ಈಗ ನಮ್ಮ ರಾಜಶೇಖರ್ ಕಣದಾಳಿ ಅಣ್ಣಾಜಿ ಸ್ವಲ್ಪ ಮಾತಾಡ್ರಿ.
ಪಟ್ಟಣ ಪಂಚಾಯತಿ ಸದಸ್ಯರು ಅವರು ಕೂಡ ಮಾತಾಡ್ಲಿಕ್ಕಾರ ಇಲ್ಲೆಲ್ಲ ನನಗ ಮೊದಲು 1000 ಟನ್ 2000 ಟನ್ ಬೆಳಿತಕ್ಕಂಥವ್ರು ಮಾತಾಡ್ಬೇಕಾಗಿತ್ತು. ಅವ್ರಿಗೆ ಕೇಳ್ರಿ, ನಮ್ಮ ರೈತ ಸಂಘದವ್ರಂತೂ ನಾವು ಕಾಯಂ ಮಾತಾಡ್ತವ, ಅವರು ಮಾತಾಡ. ಹಳ್ಳ್ಯಾಳ ಮತ್ತು ಕೆಂಪುವಾಡ ರೇಣುಕಾ ಫ್ಯಾಕ್ಟರಿ ಯಾರ್ಯಾರು ಬಂದಿರತ್ತ ದಯವಿಟ್ಟು ಬಂದು ಘೋಷಣೆ ಮಾಡ್ರಿ. ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲ ಗ್ರಾಮಕ್ಕೆ ಬಂದಂತ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರಿಗೆ ಮೊದಲನೇದಾಗಿ ನಮಸ್ಕಾರಗಳು ಹೇಳ್ತಾ, ಇವತ್ತಿನ ದಿವಸ ಪ್ರಥಮ ಬಾರಿಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಒಂದು ರೈತರು ಒಕ್ಕಟ್ಟಾದದ್ದು ನೋಡ್ತಾನಂತಂದ್ರೆ ಭಾಳ ಹೆಮ್ಮೆ ಅನಿಸ್ತದ. ಯಾಕಪ್ಪ ಅಂತಂದ್ರೆ ನಾವು ಹಿಂಗೆ ರೈತರು ಒಕ್ಕಟ್ಟು ಆಗ್ತೀವಿ ಅಂತ ಗೊತ್ತಾದ್ರೆ ಅವ್ರು ತಾವ ಬಿಲ್ ಹೆಚ್ಚು ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಮೊದಲು ಒಕ್ಕಟ್ಟು ಇಲ್ಲಾರ್ಕ ಹಿಂಗಾಗತೈತಿ. ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಮೊದಲು ನಾವು ಒಂದು ರೈತರ ಕರೆಗೆ ಹೋಗೊಟ್ಟು ಹಿಂಗೆ ಒಂದು ಪ್ರತಿಭಟನೆ ಭಾಗಿಯಾಗಿದ್ದ ಆದ್ರೆ ನಮ್ಮ ಕಬ್ಬಿನ ಬೆಲೆ ತಾನ ನಿಗದಿ ಆಗ್ತದೆ. ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಾಗ ಬಂದ ಕಬ್ಬಿನ ಬೆಲೆ 3500 ಕೊಡ್ತಾನಂತ ಹೇಳಿ ಘೋಷಣೆ ಮಾಡ್ತಾರ. ಆದ್ರೆ ನಿಮಗೆ ಯಾಕೆ ಸಾಧ್ಯ ಇಲ್ಲ? ನೀವು ನಿಮ್ದು ಸಕ್ಕರೆ ಫ್ಯಾಕ್ಟ್ರಿನ, ಅವ್ರೂ ಸಕ್ಕರೆ ಫ್ಯಾಕ್ಟ್ರಿನ, ಸೇಮ್ ಕಬ್ಬು ಅವರು ಒಯ್ಯತಾರ. ನೀವು 5,000 ಇದ್ದದ್ದು 20,000 ಕೃಷಿ ಮಾಡ್ತೀರಿ, ಒಂದಿದ್ದು 2 ಫ್ಯಾಕ್ಟ್ರಿ ಕಟ್ತೀರಿ, 10 ಕಾರ್ ಇಟ್ಕೋತೀರಿ ಮನ್ಯಾಗ. ಅದ್ರ ರೈತರು ಒಂದು ಬಿಲ್ ಕೊಡಕ್ಕೆ ಯಾಕೆ ತ್ರಾಸ ಆಗ್ತತಿ? ರೈತರು ಕಷ್ಟಪಟ್ಟ 12 ತಿಂಗಳ ರಾತ್ರಿ ಆಗಲಿ ಅನ್ಲಾರ್ದ, ಮಳಿ ಬಿಸಿಲು ಅನ್ಲಾರ್ದ ಕಷ್ಟಪಟ್ಟ ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಟ್ಟದ್ದಾದ್ರ ಇದೀಗೊಬ್ಬ ನಮ್ಮ ರೈತರು ಹೇಳಿದಂಗ ನಿಮ್ಮ ರೈತರಿಗೆ ಸೂಕ್ತ ಬೆಲೆ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಕಾರ್ಖಾನೆ ನಡೆಸಿದ್ರೆ ನಿಮ್ಮ ಫೋಟೋಗಳು ರೈತರ ಮನ್ಯಾಗ ಪೂಜೆ ಆಗ್ತಾವಂತ ನಮ್ಮ ರೈತರಂದ್ರೆ ಅದು ಸತ್ಯದ ಮಾತು. ಅದಕ್ಕೆ ದಯವಿಟ್ಟು ಈ ಒಂದು ರೈತರ ಸಹನೆ ಮೀರದ ಮೊದಲ ನೀವು ಕಾರ್ಖಾನೆ ಮುಖಂಡರು ಮಾತಾಡ್ಕೊಂತಿರೋ, ಸರ್ಕಾರದವ್ರು ಮಾತಾಡ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ. ಇವತ್ತ ನಮ್ಮ ರೈತರ ಬೆಲೆ ನಿಗದಿ ಆಗಲೇಬೇಕು. ಮತ್ತ ಆದಷ್ಟು ಜಲ್ದಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಕಾರ್ಖಾನೆ ಮುಖಂಡರು ಕೂಡ ನಾನು ಒಂದು ಮನವಿ ಮಾಡ್ತೀವಿ. ಈಗ ಏನಪ್ಪಾ ಅಂತಂದ್ರ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸಿ ಒಂದು 4-5 ದಿನದಲ್ಲಿ ಎಲ್ಲರೂ ಒಂದು ಮುಖಂಡತ್ವದಾಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕು. ಇವತ್ತ ರೈತರ ಬೆಲೆ ಫಿಕ್ಸ್ ಆಗಬೇಕು. ಇನ್ನು 3-4 ದಿನದಾಗ ರೈತರ ಕಬ್ಬು ಸ್ಟಾರ್ಟ್ ಆಗ್ಬೇಕು. ಈ ರೀತಿ ರೈತರ ಈಗ ನೋಡ್ರಿ, ನೀವು ಬರೀ ಒಂದೇ ಒಂದು ಕರೆಗೆ ಇಷ್ಟು ರೈತರು ಕೂಡ್ಯಾರ. ಇನ್ನು ಈ ಒಂದು ಹಿಂಗ ಬೆಂಬಲ ಸೂಚನೆ ಆಗತೈತಿ ಅಥವಾ ಇದೊಂದು ಸೋಷಿಯಲ್ ಮೀಡಿಯಾದಾಗ ಹೊದದ್ದಾದ್ರೆ ಇನ್ನೆಷ್ಟಲ್ಲ, ಇನ್ನು ಟ್ರಿಬಲ್ ಮಂದಿ ಕೂಡ್ತೈತಿ ರೈತರ. ಅದಕ್ಕೆ ದಯವಿಟ್ಟು ಪಟ್ನೆ ಎಚ್ಚೆತ್ತುಕೊಂಡು ನೀವು ದಯವಿಟ್ಟು ನಮ್ಮ ರೈತರಿಗೆ ಸೂಕ್ತ ಬೆಲೆ ಕೊಡ್ರಿ, ರೈತರಿಗೆ ತ್ರಾಸ ಕೊಡ್ಬೇಡ್ರಿ. ಇದರದ್ದು ಇಲ್ಲಿಕಂದ್ರೆ ನೀವು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ದಯವಿಟ್ಟು ಹೇಳಿದ ಕೇಳ್ರಿ, ಯಾರು ಕೂಡ ಗಲಾಟೆ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಗಲಾಟೆ ಮಾಡಕ್ಕಾಗಿ ಬಂದಿಲ್ಲ. ಸುಮಾರು ನಾವು 10,000 ಕೋಟಿ ರೂಪಾಯಿ ವ್ಯವಹಾರನ ಮಾತಾಡತ್ತು. ಕಬ್ಬು ಬೆಳೆಗಾರರಿಗೆ 10,000 ಕೋಟಿ ರೂಪಾಯಿ ಲಾಭ ಮಾಡಕ್ಕಾಗಿ ಬಂದು ನಿಮಗೆ ತಾಳ್ಮೆ ಇರಲಿ. ಅದು ಬೇಕಾದಾಗಲೇ ಒಟ್ಟ ಅಳಿಗಾಡಂಗಿಲ್ಲ. ಕಬ್ಬಿನ ಬಿಲ್ ಘೋಷಣೆ ಮಾಡ್ಕೊಂಡನ ಮನೆಗೆ ಹೋಗತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಈಗ ನೀವು ಮಾತಾಡ್ಬೋದು. ಈಗ ನಮ್ಮ ರೈತ ಸಂಘದ ಚಿಕ್ಕೋಡಿ ಭಾಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವರು, ಯಾಕಂದ್ರ ಅದು ಹುಲಿ 15 ದಿವಸ ಆತ ಒಟ್ಟ ನಿದ್ದೆನೆ ಮಾಡಿಲ್ಲ. ಯಾಕಪ್ಪ ಅಂದ್ರ ರಾತ್ರಿಯಾಗಲಿ ಮಹಾರಾಷ್ಟ್ರ ಗಾಡಿ, ಅಲ್ಲಿ ಗಾಡಿ ಹೋಗ್ತಾನ, ಇಲ್ಲಿ ಗಾಡಿ ಹೋಗ್ತಾನ, ಬಂದ್ ಮಾಡಿಸೋದು. ಅಧ್ಯಕ್ಷರು ಹಿಂಗಾಗೈತಿ, SP ಹೇಳು, ಅವ್ರಿಗೆ ಹೇಳು, ಇದೇ ಚಲೋ ಮಾಡಿದ್ವಿ ನಾವ. ಯಾಕಾರ ದಯವಿಟ್ಟು ಪೊಲೀಸರದೊಂದು ಜಾಳ್ಗಿ ಗಾಡಿಯನ್ನ ಹಿಂದೆ ತೆಗಿರಿ. ದಯವಿಟ್ಟು ಯಾವ ಕೃಷಿಯರ್ ಹತ್ತಿ ಜಾಳ್ಗಿ ಗಾಡಿಯನ್ನ ದಯವಿಟ್ಟು ಪೊಲೀಸ್ ಇಲಾಖೆಯವರು ಅದನ್ನ ಈಚೆ ಕಡೆ ನಮ್ಮ ಮ್ಯಾಲಕ್ಕಿರ್ತಕ್ಕಂಥದ್ದು ಅದನ್ನ ಜಾಳ್ಗಿ ಗಾಡಿ ತೆಗಿತಕ್ಕಂಥ ಕೆಲಸ ಮಾಡ್ರಿ. ಈಗ ನಮ್ಮ ಮುಧೋಳ ಭಾಗದಿಂದ ಎಲ್ಲ ಕೂಡ ಬಹಳಷ್ಟು ಎಲ್ಲ ಮುಖಂಡರ ಕೂಡ ಭಾಗವಹಿಸ್ಯಾರ. ಅವ್ರಿಗೆ ಇಲ್ಲಿ ಅಷ್ಟ ಮುಂದೆ ವೇದಿಕೆಗೆ ಅವಕಾಶ ಕೊಡ್ರಿ. ದಯವಿಟ್ಟು ಸ್ವಲ್ಪ ಹಿಂಸರಿಲಿ, ಒಂದ್ ಈಟ್ ಹುಲಿಗೊಡ್ರ ಹಂಗ ಅಲ್ಲೇ ಒಂದ್ ಈಟ್ ಇಂಜನ್ ಹಿಂಸರಿಸ್ರಿ, ಸ್ವಲ್ಪ ಇಂಜನ್ ಹಿಂಸರಿಸ್ರಿ, ಅನಿವಾರ್ಯ ಐತೆ. ಯಾಕಂದ್ರೆ ಅವ್ರೆಲ್ಲ ಬಾಗಲಕೋಟೆಯಿಂದ ಮುಖಂಡರದು ಬಂದರು, ಎಲ್ಲರಿಗೂ ಇಲ್ಲಿ ಅವಕಾಶ ಇರ್ಬೇಕು. ಸ್ವಲ್ಪ ಅಲ್ಲೇ ಒಂದ್ ಈಟ್ ಪೂರ ಹಿಂದಿನವ್ರ ಹಂಗ ಹಿಂಸರ್ರಿ.
ದಯವಿಟ್ಟು ಇಲ್ಲಿ ಬಂದವ್ರು ಮತ್ತೆ ಫೋನ್ ಹಚ್ಚಿರಿ ನೀವು. ಇನ್ನ ಇದು ಸರಳ ಇಲ್ಲ, ನೀವೆಲ್ಲರೂ ಬರ್ಬೇಕಂತೇಳಿ ಫೋನ್ ಹಚ್ತಿರಲ್ಲ. ಮತ್ತ ಕೈ ಎತ್ತರ ಯಾರು ಹಚ್ತೀರಿ? ಹಾ ಎಸ್, ಹೊಳ್ಳಿ ಫೋನ್ ಹಚ್ಚಿರಿ. ಇದು ಜನ ಎಲ್ಲಿ ಅಂದಿನಿ ಮಾಲಿಂಗ್ಪುರ ಮಠ ಹೋಗ್ಬೇಕು, ಅವಾಗ ಘೋಷಣೆ ಹಾಕೈತೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸಮಸ್ತ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆ ನಿಗದಿ, ಕಬ್ಬಿನ ಬೆಲೆ ನಿಗದಿ. ಯಾರಪ್ಪ ಏನೈತಿ? ಕಬ್ಬ ನಮ್ಮದೈತಿ. ಅದಕ್ಕ ಎಲ್ಲ ರೈತ ಬಾಂಧವರು ನಾವ ಸರ್ಕಾರಕ್ಕ ಮತ್ತು ಫ್ಯಾಕ್ಟರಿ ಮಾಲಕರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ವಿ. ನಾವು ಬರೇ 4 ದಿವಸದ ಹಿಂದೆ ಒಂದು ಎಚ್ಚರಿಕೆ ಏನ್ ಕೊಟ್ಟಿದ್ವಿಪ್ಪ ಅಂತಂದ್ರ 30ನೇ ತಾರೀಕ ಗುರ್ಲಾಪುರ ಕ್ರಾಸ್ಗೆ 1 ಲಕ್ಷ ಜನ ಕೊಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅದನ್ನ ಇವತ್ತು ನಮ್ಮ ಸಮಸ್ತ ಕಬ್ಬು ಬೆಳೆಗಾರ ಸಾಬೀತು ಮಾಡಿ ತೋರಿಸಿದ್ವು. ಇನ್ನೇನು ಉಳಿದ್ರು ಓನ್ಲಿ ಬಾಕಿ ರೇಟ್ ಘೋಷಣೆ ಆಗ್ಬೇಕಷ್ಟ. ಯಾಕಂತಂದ್ರ 8 ದಿವಸ ಈ ಫ್ಯಾಕ್ಟರಿ ಮಾಲಕರ 20ನೇ ತಾರೀಕು ತರಾತುರಿ ಒಳಗೆ ಫ್ಯಾಕ್ಟರಿ ಚಾಲು ಮಾಡಿ ಒಬ್ಬರು ಕೊಟ್ಟಂಗ್ ಕೊಡ್ತೀವಿ ಅಂತ ಹೇಳಿ ರೈತರ ದಿಕ್ ತಪ್ಪಿಸುವಂತ ಕೆಲಸ ಮಾಡಕ್ ಹತ್ತಿದ್ರು. ಇದನ್ನ ಅರ್ಥ ಮಾಡ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ತಕ್ಷಣ ಎಚ್ಚೆತ್ತುಕೊಂಡು ಕರಿಂದ ಮರುದಿವಸ ಅಂದ್ರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟರಿನ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡಿದೆವು. ಏನಪ್ಪಾ ಅಂತಂದ್ರ ಬೆಲೆ ನಿಗದಿ ಮಾಡಬೇಕು, ಫ್ಯಾಕ್ಟರಿ ಚಾಲು ಮಾಡಬೇಕು. ಅಲ್ಲಿವರೆಗೆ ಆ ಫ್ಯಾಕ್ಟರಿಗಳು ಚಾಲು ಮಾಡಕ್ ಅವಕಾಶ ಕೊಡಂಗಿಲ್ಲ ಅಂತ ಹೇಳಿ ಎಲ್ಲ ರೈತರ ನಾವೊಂದು ತೀರ್ಮಾನ ಮಾಡಿದೆವು. ಅದ ಪ್ರಕಾರ ಆ ಉಸ್ತುವಾರಿ ಫ್ಯಾಕ್ಟರಿಗೆ ಹೋಗ್ತಿರಿಂದ ಬೆಲೆ ನಿಗದಿ ಮಾಡಿ ಫ್ಯಾಕ್ಟರಿ ಚಾಲು ಮಾಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡಿದಕ್ಕ ಬೆಲೆ ನಿಗದಿ ಮಾಡಿ ಫ್ಯಾಕ್ಟರಿ ಚಾಲು ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಾರ. ಇವತ್ತು ನಾವು ಗಡುವು ಕೊಟ್ಟಿದ್ದೀವಿ ಅವರಿಗೆ. 30ನೇ ತಾರೀಕು ಎಲ್ಲಾ ಫ್ಯಾಕ್ಟರಿ ಅಂಗಡಿಗಳು ಬರ್ಬೇಕು, ಸಕ್ರೆ ಮಂತ್ರಿ ಬರ್ಬೇಕು, ಉಸ್ತುವಾರಿ ಮಂತ್ರಿ ಬರ್ಬೇಕು. ಈಗ ನಮ್ಮ ಪೊಲೀಸ್ನವರು ಅವ್ರನ್ನ ಕರ್ಸ್ಯಾರಿಲ್ಲ, ಕೇವನು ಬೇಡ್ರಪ್ಪ. ಹಾ, ಮತ್ ಬರೀ ಇಲ್ಲೇ ಕಾವಲ ಮಾಡಿ ಹೋಗಾಕ ನಿಮ್ಮನ್ನ ನಾವು ಒಂದು ಬಸ್ಸಿಗೆ ಹೇಳಿಲ್ಲ. ಈ ಸಂಬಂಧಪಟ್ಟ ಸಕ್ರೆ ಮಂತ್ರಿ ಅವ್ ನಮ್ಮನ್ನ ಕೆಲಸ ಮಾಡಾಕ ಅವನ ಮಂತ್ರಿನ ಮಾಡ್ಯಾರ. ಯಾವ ಫ್ಯಾಕ್ಟ್ರಿ ಅವ್ರ ರೇಟ್ ಕೊಡಾಕ ಆಗೋದಿಲ್ಲ, ಏನಾಕತ್ತೆ ಅನ್ನುವಂತ ಅವನ್ ಕೇಳಾಕ ಅವನ್ ಮಾಲಕ್ ಮಾಡಿ ನಿಲ್ಸ್ಯಾರಿ. ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ಹಂಗೇನು ಹುಡುಗಾಟಿಗೆ ವ್ಯವಹಾರ ಇಲ್ಲ. ಯಾಕಂತಂದ್ರ ಸಮೀಪದ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಅವ್ರು ಬಂದ ಕೇರಿಂದ ಕರ್ನಾಟಕದ ಕಬ್ಬಿಗೆ 3,400 ಮುಂಗಡ ಹಣ ಅಂತೇಳಿ ಕೊಡಾಕ ಬರ್ತಾರು, 3,500 ಮುಂಗಡ ಹಣ ಅಂತೇಳಿ ಕೊಡಾಕ ಬರ್ತಾರು. ನೀವು ಇಲ್ಲೇ 20 ಕಿಲೋಮೀಟರ್ದಾಗಿನ ಅವ್ರದ್ದು ಇನ್ನ ಸುದ್ದಿ ಹೊರಗೆ ಬರುವ ಅಂತ. ಇದು ಎಲ್ಲಾ ರೈತರಿಗೂ ಮನಗಂಡಾರ. ಆ ರೇಟ್ ಇವತ್ತ ನಾವು ಇವ್ರ 10-20 ಕಿಲೋಮೀಟರ್ದಾಗ ಅದಾರು, 3,500 ರೂಪಾಯಿ ಇವ್ರಿಗೆ ಕೊಡಾಕ ಯಾವುದೇ ರೀತಿ ತೊಂದ್ರೆ ಇಲ್ಲ. ಅದಕ್ಕೆ ಇವತ್ತು 3,500 ರೇಟ್ ಘೋಷಣೆ ಆಗಬೇಕಂತ ಹೇಳಿ ಇವತ್ತು ಸಮಸ್ತ ಕಬ್ಬು ಬೆಳೆಗಾರ ಇಲ್ಲಿ ಕುಡಿಯತ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ನಾವು ಬರ್ಬೇಕವ್ರು ಸಂಬಂಧಪಟ್ಟ ಯಾರ ಪೊಲೀಸ್ ಅಧಿಕಾರಿಗಳು ನಾವ ಸರ್ಕಾರಿ ಮಂತ್ರಿನ ಕರ್ಸತ್ ಹೇಳಿದ್ವು. ಇಲ್ಲಿ ಕೂತ ದಣಿಗೆ ಮಾಡಿ ಇನ್ನೊಂದ್ 2 ತಾಸು ಹೋಗ್ತಾರತ್ ನಿಮ್ ಕಲ್ಪನಾ ಇದ್ರ ನಾವು ಯಾರು ಹೋಗಂಗಿಲ್ಲ. ಬರ್ಬೇಕು, ಇವತ್ತು ರೇಟ್ ಘೋಷಣೆ ಆಗ್ಬೇಕು. ಯಾಕಂತಂದ್ರೆ ನಾಳೆಲ್ಲ ನಾಡ್ದ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಮಾಡೋರ್ದಿವಿ. ನಾವು ಮನುಷ್ಯನ್ಯಾಗ ಗಂಟೆಟ್ಟು ರಾಜ್ಯೋತ್ಸವ ಮಾಡ್ತಂದ್ರ ನಿಮಗೆ ಅವಕಾಶ ಕೊಡಂಗಿಲ್ಲ. ಅದಕ್ಕೇನತಿ
ನಮ್ಮ ಬೆಲೆ ನಿಗದಿ ಆಗಬೇಕು, ಫ್ಯಾಕ್ಟರಿ ಚಾಲು ಮಾಡಬೇಕು. ಈಗಾಗಲೇ ಎಲ್ಲ ಫ್ಯಾಕ್ಟರಿಗಳು ಸಹಿತ ಈಗೆಲ್ಲಾನು ಪೂರ್ತಿ ಬಂದ್ ಅನ್ಕ ರೈತ ಸಂಘ ಎಲ್ಲಾ ಕಡೆ ಬಂದ್ ಮಾಡೈತಿ, ರೇಟ್ ಘೋಷಣೆ ಮಾಡೈತಿ, ಚಾಲು ಮಾಡ್ರಿ ಅಂತ ಹೇಳಿದ್ವು. ಅದಕ್ಕ ಈ ಕಬ್ಬಿನ ಬದಲ ಸುದೀರ್ಘವಾಗಿ ಅದರ ವಿಚಾರಗಳನ್ನ ನಮ್ಮ ಸುಭಾಷನ ಸಿರ್ಮೂರ್ ಅವರು ಹೇಳ್ತಾರೋ. ಅವರಿಗೆ ಒಂದ 5 ನಿಮಿಷ ನಮ್ಮ ಸತ್ಯಪ್ಪ ಮಲ್ಲಾಪುರಿ ಅವರು ಮಾತಾಡ್ತಾರೋ. ಆ ನಂತರ ಸುಭಾಷ್ ಸಿರ್ಮೂರ್ ಅವ್ರಿಗೇನ ಯಾಕಂತಂದ್ರೆ ಕಬ್ಬಿನ ಬದಲ ಇಡೀ ಅಂಕಿ ಹೌಸ್ ಫ್ಯಾಕ್ಟ್ರಿ ಅವ್ರು ಏನ್ ಮೋಸ ಮಾಡ್ತಾರ ಅನ್ನುವಂತದ್ನ ತಿಳಿಸಿ ಹೇಳ್ತಾರ. ಇಲ್ಲಿ ಏನಿಲ್ಲ, ಇವತ್ತು 10 ಮನಿಗಿರು ರೇಟ್ ಘೋಷಣೆ ಆಗೋತಕ್ಕ ನಾವ್ ಇಲ್ಲೇ ಇರ್ಬೇಕಾಕತಿ. ಯಾರು ರೈತರಿಗೆ ಅಡಬಡಿಸುವಂತದಿಲ್ಲ. ಏನಿಲ್ಲ, ಎಲ್ಲ ಅನುಕೂಲ ಮಾಡೈತೆ, ಅಡಿಗೆ ಎಲ್ಲ ಮಾಡ್ಯಾರ. ಮತ್ತ ಇನ್ನೊಂದೇನಪ್ಪಾ ಅಂತಂದ್ರ ಒಂದ ನಿಮಿಷ ರೀ, ನಾವೊಂದಿಟ್ಟು ಏನ ಅಂದ್ರ ಇಲ್ಲಿ ಎಲ್ಲಾ ಖರ್ಚು ಇರ್ತೈತೆ ಅಂತಲೇ ನಾವೊಂದ್ ಕೆಲವೊಂದು ಊರವ್ರಿಗೆ ಪಟ್ಟಿ ಕೂಡಿಸ್ಕೊಡಕ್ ಹೇಳಿದ್ವು. ನಮ್ಮ ರೈತ ಸಂಘದವ್ರು ಇಬ್ಬರು ಮಂದಿ ಏನತಿ ಇಲ್ಲಿ ರೇವಣ್ ಸಿದ್ದೇಶ್ವರ್ ಬೇಕ್ರಿ ಐತ್ಲಿ, ಅದ್ರ ತೇಕ ಅವ್ರ ಸಿರ್ಸೈಲ್ ಅಂಗಡಿ ಮತ್ ತಮ್ಮಣ್ಣ ಪಾಟೀಲ್ ಅವ್ರು ಇರ್ತಾರ. ನಿಮಗೇನ್ ಪಟ್ಟಿ ಹೇಳತ್ಲೆ ಯಾವ ಹಳಿಗೆ ಅವ್ರೇನತಿ ಅವ್ರ ಕಡೆ ರೊಕ್ಕ ಕೊಟ್ಕರಿ ನಿಮ್ ಹೆಸರು ಬರ್ಸ್ರಿ ಅಂತ ಹೇಳಿ ತಮಗ್ ಹೇಳಿದಂತ ಯಾವ್ಯಾವ ಊರಿಗೆ ನೇಮಿಸೈತಿ ಅದನ್ನ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಅಲ್ಲ, ನಾವು ನೋಡ್ರಿ ಈಗಾಗಲೇ ಪಟ್ಟಿ ಹೇಳಿದ್ವು. ಆ ರೊಕ್ಕ ನಮಗ ಅಂಬರ್ದರ್ಕ ಅಂದ್ರ ಇಲ್ಲಿ ಬಂದಿರ್ತಕ್ಕಂತ ನಮ್ ಮುಖಂಡರ ಜೊತೆ ದೇಣಿಗೆನು ಸಂಗ್ರಹ ಮಾಡ್ತೀವಿ. ಏನ್ ವಿಚಾರ ಮಾಡ್ಬೇಡ್ರಿ. ಈಗ ಏನತಿ ಅವ್ರ ನಮ್ ರೈತ ಸಂಘದವ್ರ ಶ್ರೀಶೈಲ್ ಅಂಗಡಿ ಮತ್ ತಮ್ಮಣ್ಣ ಪಾಟೀಲ್ ಅವ್ರ ಜೊತೆ ಇನ್ನೊಂದಿಬ್ರು ರಮೇಶ್ ಕಲ್ಲಾರ್ ಹೋಗ್ರಿ 4 ಮಂದಿ ಹೋಗಿ ಅಲ್ಲಿ ಪಟ್ಟಿ ಸಂಗ್ರಹ ಮಾಡೋಗ್ರಿ. ಬೇಕ್ರಿ ಐತೆ ಹೋಗ್ಬರ್ರಿ. ಅಲ್ಲಿ ಆ ಊರವ್ರಿಗೆ ಪಟ್ಟಿ ನಿಮ್ಸೈತಿ ಅವ್ರು ಕೊಡ್ತಾರ, ಹೋಗ್ಬರ್ರಿ. ಸತ್ಯಪ್ಪ ಮಲ್ಲಾಪುರಿ ಅವ್ರ ತಾವು ಮಾತಾಡ್ಬೇಕಂತ ಕೇಳ್ಕೊತೀವಿ. ದಯವಿಟ್ಟು ಪೊಲೀಸ್ ಇಲಾಖೆಯವರಲ್ಲಿ ವಿನಂತಿ, ಆ ಜಾಳಿಗೆ ಗಾಡಿ ತೆಗಿಬೇಕು. ನಿಮ್ಮಲ್ಲಿ ಕೈ ಮೂಲಕ ಕೇಳ್ಕೊತ ನಾವು ಜಾಳಿಗೆ ಗಾಡಿ ತೆಗಿಬೇಕು. ದಯವಿಟ್ಟು ಅಣ್ಣಗಳ ನಿಮ್ಮಲ್ಲಿ ಕಾಲು ಬೀಳೋದ್ರೆ ಬೀಳ್ತೀವಿ, ನೀವು ಕುಂತ್ಕೋಬೇಕು. ನಿಮ್ ಕಾಲು ಬೀಳೋದ್ರೆ ಬಂದ್ ಬೀಳ್ತೀವಿ, ನೀವು ಕುಂತ್ಕೋಬೇಕು ಅಷ್ಟೇ. ಕುಂತ್ಕೋಬೇಕು ಅಣ್ಣವ, ನೀವೆಲ್ಲ ಕುಂತ್ಕೋಬೇಕು. ಯಾಕಪ್ಪ ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಚರಮ್ ದಿಪ್ಪದಾವು. ಇಷ್ಟು ಮಂದಿ ರೈತರು ಬಂದಾರಂತೇಳಿ ಕಣ್ ತೆರೆಯವ್ರಲ್ಲ. ಇವತ್ತೊಂದ್ ದಿನಕ್ಕ ಇಂದು ಒಂದೇ ದಿನಕ್ಕ ಮುಗಿತೈತಿ ಚಳವಳಿ. ರೋಡ್ ಬಿಟ್ಟು ಕೊಡ್ತು ತಲೆ ಅಂತ ತೆಗೆದು ಬಿಡ್ರಿ. ಯಾಕಪ್ಪ ಅಂದ್ರ 3-4 ವರ್ಷ ಗಂಟ್ಲೆ ನಾವು ಚಳವಳಿ ಮಾಡ್ಲಕ್ ಕಬ್ಬು ಬೆಳೆಗಾರ. ಇವತ್ ಚಳವಳಿಗೆ ಇಳಿತೀವಿ ಅಂದ್ರೇನ? ಪಂಜಾಬ್ ರೈತರು ದಿಲ್ಲಿ ಒಳಗೆ ಏನ್ ಮಾಡಿದ್ರು ಅಂದ್ರ 3 ತಿಂಗಳ ಗಂಟ್ಲೆ 3 ವರ್ಷ ಗಂಟ್ಲೆ ರೋಡ್ ಬಿಟ್ಟು ಕೊಟ್ಟಿಲ್ಲ. ನಾವು ರೋಡ್ ಬಿಟ್ಟು ಕೊಡೋದು ಬೇಡ, ನಮ್ ಕಬ್ಬಿನ ಮೇಲೆ ಫಿಕ್ಸ್ ಆಗೋ ಮಟ. ಯಾಕಪ್ಪ ಅಂದ್ರ ನೋಡ್ರಿ, ಹೇಳ್ತೀನಿ ಕೇಳ್ರಿಲ್ಲ. ಇವತ್ತು ನೀವು ಯಾರ್ಯಾರು ರೈತ ಇದಿರಲ್ಲ, ರೈತ ಕಬ್ಬು ಬೆಳೆಗಾರರಲ್ಲಿ ನಿಮ್ ಕೈ ಮೂಲಕ ಕೇಳ್ಕೊತೀನಿ ನಾನು. ಈ ಚಳವಳಿಗೆ ದುಡ್ಡು ಕೋರ್ಸ್ಬೇಕಾಕತಿ, ದುಡ್ಡು ಕೊಡ್ಬೇಕಾಕತಿ. ಎಲ್ಲದಕ್ಕೂ ನಾವು ರೈತರು ತಯಾರಲ್ರಿ, ಕೈ ಮಾಡ್ರಿ. ನಾವೇನಾರ ಕಬ್ಬಿನ ರೇಟ್ ಕೇಳಕ್ ತಪ್ಪಂತೇಳಿ ಸಿದ್ದರಾಮಯ್ಯನವ್ರೆ ನೀವು ಲಾಠಿ ಮಾಡ್ರು, ಅದಕ್ಕೆ ಕಟ್ಟಿರ್ನ ಬೇಡ್ರಿ. ನೀವ್ ಎದಕ್ ಬರ್ತೀರಿ ಅದಕ್ಕೆ ತಯಾರಲ್ರಿ ರೈತರ, ಹೇಳ್ರಲ್ಲ. ಯಾಕಪ್ಪ ಅಂದ್ರೆ ವ್ಯತ್ಯಾಸ ಉದ್ಯಾರ ರೈತರು. ವ್ಯತ್ಯಾಸ ಏನ್ ಉದ್ಯಾರ ಅಂದ್ರೆ ಕಬ್ಬಿನ ಬಿಲ್ಲ, ಕಬ್ಬು ಹಚ್ಚಿ ಕಬ್ಬು ಬೆಳಿಬೇಕಾದ್ರೆ 1 ಟನ್ನಿಗೆ ಏನ್ರಿ ಖರ್ಚು ಬರ್ತೈತಿ ಅನ್ನೋದು ಎಲ್ಲಾ ವಿಚಾರ ತಿಳ್ಕೊಂಡ್ರೆ ಭಾಷಣ ಮಾಡಕ್ ಹೋಗಂಗಿಲ್ಲ. ಇಲ್ಲಿ 8 ದಿವಸ ಆದ್ರೂ ಈ ಜಾಗ ಬಿಟ್ಟಾಗಬೇಕಾದ್ರೆ ಕಬ್ಬಿನ ಬಿಲ್ ಫಿಕ್ಸ್ ಮಾಡ್ತಾನೆ. ಹೌದಲ್ರಿ? ಹೌದ್ರಿ? ಇದೇ ನಿರ್ಧಾರ ಇಲ್ಲ. ದಯವಿಟ್ಟು ಇದೇ ವಿಷಯದ ಮ್ಯಾಗ ಮಾತಾಡ್ಬೇಕು. ಏನ್ ಮಾತಾಡ್ಬೇಕಂದ್ರೆ ಕಬ್ಬು ಬೆಳೆಗಾರರು ನಾ ಭಾಷಣ ಮಾಡಕ್ ತಗೊಂಡಿಲ್ಲ. ನಾ ಇವತ್ತಿನ ಜನಕರ ಚಳವಳಿ ಮುಗಿದ್ರಕ ನಾನು 100 ಎಮ್ಮೆಗಳು ಇಟ್ಟು ರೋಡಿಗೆ ಬರ್ತಾವು, ಎತ್ತುಗಳು ಇಟ್ಟು ರೋಡಿಗೆ ಬರ್ತಾವು ಅಂತ ಹೇಳ್ತಿರಲ್ರಿ. ಇಲ್ಲಿ ನಮ್ ಚಳವಳಿ ನಡಿಬೇಕು. ಸಿದ್ದರಾಮಯ್ಯನವ್ರೆ ಕಬ್ಬಿನ ರೇಟ್ ಏನಾರ ಫಿಕ್ಸ್ ಮಾಡಿದ್ರಕ ಮುದೋಳಲ್ಲ
ಇಡೀ ಉತ್ತರ ಕರ್ನಾಟಕದಾಗಿನ ದನಗೋಳ ಎತ್ತುಗೋಳ ಕುರಿಗೋಳ ನಮ್ಮ ಮನ್ಯಾನ ಹೆಂಗಸರ ನಾವು ಎಲ್ಲರೂ ರೋಗ ಬರ್ತಂತ ಹೇಳೋದಾರ. ಅದಕ್ಕ ಕರ್ನಾಟಕದ ಮುಖ್ಯಮಂತ್ರಿಗಳೇ ಎಚ್ಚರಾಗಿರ್ಬೇಕು. ನಾವು ನಿಮ್ಮನ್ನು ಬಿಡೋರಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿಗೆ ಹೇಳ್ತೀವಿ, ಏನ್ ಪಂಜಾಬ್ ರೈತರು ಕಾನೂನು ಎಂದು ತಗೊಳ್ಳೋದಕ್ಕಾಗಿ ಏನು ಹೋರಾಟ ಮಾಡಿರಲ್ಲ, ಅದೇ ರೀತಿಯಾಗಿ ಕರ್ನಾಟಕದ ಕಬ್ಬು ಬೆಳೆಗಾರರು ತಯಾರಾಗಿರ್ತಾರೆ ಹೇಳಲ್ರ. ಯಾಕಪ್ಪ ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಹೇಳ್ತೀನೋ, ಕುರ್ಚೇರ್ ತಂದವ್ರಿಗೆ ಕುರ್ಚೇರ್ ಹಾಳಿ ಹೋಗಿಬಿಡ್ರಿ ಮನೆಗಳಿಗೆ ಹೇಳ್ಬಿಡ್ನು ಹೇಳೋದಾರ. ಯಾಕಪ್ಪ ಅಂದ್ರ ಒಂದು ತಾಸಿನಾಗ 10 ನಿಮಿಷನಾಗ ಮುಗಿತ ಹೇಳ್ಬೇಡ್ರಿ. ಮಣಿಗಳಿಂದ್ರ ನಮ್ಮ ಮನ್ಯಾನವ್ರಿಗೆ ರೊಕ್ಕ ತಗೊಂಬ ಅಂತ ಹೇಳ್ರಿ. ರೊಕ್ಕ ಹಾಸಿಗೆ ಊಟಕ್ಕೆ ಏನ್ ಬೇಕಲ್ಲ ಪ್ರತಿ ಹಳ್ಳ ಹೋಗಿ ಭಿಕ್ಷಾ ಬೇಡ ತಂದಿ ಸರಿಯಾಗಿ ಊಟಕ್ಕೆ ಹಾಕೋನು. ಆದ್ರೆ ನಮ್ ಕಬ್ಬಿನ ರೇಟ್ ತಗೋಬೇಡ, ಮನಿಗೆ ಹೋಗೋಣ ಬೇಡ. ಈ ರೈತರಿಗೆ ಪ್ರಮಾಣ ಮಾಡಿ ಹೇಳ್ತೀರಲ್ರಿ ಎಲ್ಲಾರು ನೀವು ಎಲ್ಲಾರು ಹೇಳ್ತೀರಿ ಕೇಳ್ರಿ. ಏನ್ ದಾಂಡಿ ನಿಂತಿರಲ್ಲ ಎಲ್ಲಾರು ಕೈ ಮಾಡ್ರಿ, ಎಲ್ಲಾರು ಹಿಂಗ್ ಕೈ ಮಾಡ್ರಿ, ಎಲ್ಲಾರು ಪ್ರಮಾಣ ವಚನ ಮಾಡ್ರಿ. ಏನತ್ತಪ್ಪ ಅಂದ್ರೆ ನಮ್ಮ ಕಬ್ಬಿನ ಬಿಲ್ ಕೊಡುವವರಿಗೆ ಕೈ ಮೇ ಮಾಡ್ರಿ. ಹಿಂಗ ನಮ್ಮ ಕಬ್ಬಿನ ಬಿಲ್ ಫಿಕ್ಸ್ ಆಗುವವರಿಗೆ ನಾವು ಇಲ್ಲಿದಾಗಲ್ಲ, ಹಂಗಿಲ್ಲ. ಭೂಮಿ ತಾಯಿ ಸಾಕ್ಷಿ ಮಾಡಿ ಹೇಳ್ತೀನಿ, ಭೂಮಿ ತಾಯಿ ಸಾಕ್ಷಿ ಮಾಡಿ ಹೇಳ್ತೀನಿ. ನಾವು ಕಬ್ಬಿನ ಬಿಲ್ ತಗೋಬೇಕಾದ್ರೂ ಚಳವಳಿ ಮಾಡ್ಬೇಕಾಗೈತಿ, ಸ್ವತಂತ್ರ ಸಿಗುತ್ತಾಗಾದ್ರೂ ಚಳವಳಿ ಮಾಡ್ಬೇಕಾಗೈತಿ. ನೀವೆಲ್ಲರೂ ಗಟ್ಟಿದಿರಲ್ರಿ? ದಯವಿಟ್ಟು ಹೌದು, ಇವತ್ತಿಗೆ ಒಂದು ಹೇಳ್ಬೇಕು. ನಾಳೆಗೆ ದನಕರ ನಮ್ಮ ಹಾಯಿ ಎತ್ತುಗಳ ಎಲ್ಲ ರೋಡ್ಗೆ ಬರ್ತಾವ ಹೇಳ್ಬಿಡ್ನಲ್ರಿ. ಯಾಕಪ್ಪ ಅಂದ್ರೆ ನಾ ಹೇಳ್ತೀನಿ ಕೇಳ್ರಿ. ನಾವು ಇವತ್ತು ಗೊತ್ತಾಗೈತಿ ಏನಪ್ಪ ಅಂದ್ರ ರೈತ ಕುಲ ಎಲ್ಲ ಹೊಂದಾಣಿಕೆ ಆಗೈತಿ. ನಾವು ರೈತ ಕುಲ ಎಲ್ಲ ಹೊಂದಾಣಿಕೆ ಆಗೈತಿ. ಯಾರ ರಾಜಕೀಯ ಪಕ್ಷದವ್ರ ಯಾರಿಗೂ ಇಲ್ಲಿ ಮೋಟರ್ ಖರ್ಚು ಕೊಟ್ಟಿಲ್ಲ. ನಾವೆಲ್ಲರೂ ಬಂದ್ ಮಕ್ಳು ಹೆಂಗ ಅಂದ್ರ ರೇಟ್ ತಗೋಬೇಕು, ಕಬ್ಬಿನ ಬಿಲ್ ತಗೋಬೇಕಂತ ಬಂದಂತವ್ರು ನಾವು ಗಟ್ಟಿಯಾಗಿದ್ದೀವಿ. ಹೌದಿಲ್ರಿ? ದಯವಿಟ್ಟು ಇನ್ನೊಂದು ಹೇಳ್ತೀನಿ ಕೇಳ್ರಿ. ನಮ್ಮ ಶಾಲ್ ತಗೊಂಡು ಬರ್ತಾರ ಈ ಚಳವಳಿಗೆ ನಿಮ್ಮ ದುಡ್ಡು ಕೊಡ್ಬೇಕು. ಯಾವ ಊರವ್ರು ಏನೇನು ತೆರಿಗೆ ಕೊಟ್ಟಾರಲ್ಲ, ನಿಮ್ಮ ಪಾದಕ್ಕೆ ಧನ್ಯವಾದ ಹೇಳ್ತೀನೋ. ಈ ಚಳವಳಿ ಮುಂದಿನ ಸಲ ಲಕ್ಷ ಅಲ್ಲ 10 ಲಕ್ಷ ಚಳವಳಿ ನಡೆಸುವಂತ ಈ ನಾವು ರೈತ ಕುಲಕ್ಕೆ ಕೊಡ್ಲತ್ತೇನೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಈಗ ಕಬ್ಬಿನ ವಿಷಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಖಂಡರು ಮಾತಾಡೋರ್ದಾರು. ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ, ಯಾಕಂದ್ರೆ ಅವರ ಬಹಳ ಅರ್ಥಗರ್ಭಿತವಾದಂತ ಕಬ್ಬಿನ ವಿಷಯ. ಕಬ್ಬು ಹಚ್ಚಿದಂದ್ರ ಕಬ್ಬು ಕಳಿಸುವವರೆಗೆ ಏನು ಖರ್ಚ ವೆರ್ಚ, ಕಾರ್ಖಾನೆ ಅವ್ರ ಕಡೆ ಏನೈತಿ, ನಮಗ್ ಲಾಭ ಬೆಟ್ಟಾಗೈತಿ, ಕಾರ್ಖಾನೆ ಅವ್ರ ಕಡೆ ಎತ್ತಾಲ್ದ್ರೆ ಏನೇನ್ ಆಕತಿ, ಕಬ್ಬು ಕಳಿಸಿದಂದ್ರ ಏನೇನ್ ಆಕತಿ ಅನ್ನೋ ವಿಷಯ ಸವಿಸ್ತಾರವಾಗಿ ಹೇಳ್ತಾರ. ಶಾಂತ ರೀತಿಯಿಂದ ಒಂದು 10 ನಿಮಿಷ ಕೂತ್ಕೋರಿ. ಈ ಹೋರಾಟ ಅಂತೂ ಇವತ್ತು ಅಂತ್ಯ ಆಕತಿದ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ಅಲ್ಲಿವರೆಗೆ ಅಂತ್ಯ ಆಗೋದೈತಿ. ಹಾವೇರಿಯಿಂದ ನೋಡ್ರಲ್ಲ, ಹಾವೇರಿ ರೈತ ಸಂಘದವರು ಹಾವೇರಿ ಜಿಲ್ಲೆಯಿಂದ ಬಂದಾರು. ಈ ರೀತಿಯಾಗಿ ಸಾಕಷ್ಟು ಅದಕ್ಕ ಇಲ್ಲಿ ಎಲ್ಲಾ ರೈತ ಮುಖಂಡರು ಒಂದು ಏನ್ ಆಸೆಪ್ಪ ಅಂತಂದ್ರ, ಇವತ್ತು ಕಬ್ಬಿನ ಬೆಲ್ಲ ಯಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬರ್ತಾರೋ, ಅಥವಾ ಜವಳಿ ಸಚಿವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಬರ್ತಾರೋ, ಉಸ್ತುವಾರಿ ಅವರು ಬರ್ತಾರೋ, ಫ್ಯಾಕ್ಟರಿ ಮಾಲೀಕರು ಬರ್ತಾರೋ, ಯಾರು ಬರ್ತಿರೋ ಗೊತ್ತಿಲ್ಲ. ಇವತ್ತು ಇಲ್ಲಿ ಘೋಷಣೆ ಆಗೋದು 3,500 ರೂಪಾಯಿ ಕಬ್ಬಿನ ಬಿಲ್ ದರ ಘೋಷಣೆ ಆಗ್ಲೇಬೇಕು. ಯಾಕಂತಂದ್ರ ಪಕ್ಕದ ಮಹಾರಾಷ್ಟ್ರದಲ್ಲಿ 3,600 3,700 ಕೊಡತ್ತಾರ. ಈ ಮಕ್ಕಳು ಯಾಕೆ ಕೊಡಕ್ ಆಗುದಿಲ್ಲ ಅಂತ ಕೇಳಬೇಕಾಗೈತಿ.
ಯಾಕಂತಂದ್ರ ಅವ್ರದ್ದು ಕಬ್ಬಾಗಿ ಸಕ್ಕರೆ ತಯಾರಾಕತಿ, ಅವ್ರದ್ದು ಎತ್ನಾಲ ತಯಾರಾಕತಿ, ಅವ್ರದ್ದು ಸ್ಪ್ರೀಟ್ ತಯಾರಾಕತಿ. ನಮ್ದೇನ ವಿಷ ತಯಾರಾಗಂಗಿಲ್ಲ, ನಮ್ದು ಕೂಡ ಅದೇ ತಯಾರಾಕತಿ. ಅವ್ರಿಗೊಂದು ಕಾನೂನ, ನಮಗೊಂದು ಕಾನೂನ ಇಲ್ಲ. ಇಲ್ಲೇ ಪಕ್ಕದ ನಮ್ದು ಕೃಷ್ಣಾ ನದಿ ನೀರು ಹಾಸ್ತೀವಿ, ಅವರು ಕೃಷ್ಣಾ ನದಿ ನೀರು ಹಾಸ್ತಾರೋ. ಆ ಕಾನೂನು ಯಾಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತ ಈ ಸರ್ಕಾರಗಳು ಇರ್ತಾವ. ಇವತ್ತು ಏನಾಗೈತೆ ಅಂದ್ರ ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಭ್ರಷ್ಟರಿಗೋಸ್ಕರ ನಡೆಸ್ತಾರೆ ಈ ನಾಲಾಯಕ ಸರ್ಕಾರಗಳು ಇವರು. ಇವತ್ತು ರೈತರು ಹಾಲಿನೆಲ್ಲ ಲಕ್ಷ ರೈತರು ಇಲ್ಲಿ ಕೂತಿದ್ದೀವಿ. ಏನ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಉಸ್ತುವಾರಿ ಅವರು